ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಕಾರ್ಮಿಕ ಸಂಘಟನೆಗಳ ಮುತ್ತಿಗೆ ಹಾಕಿ ಆಕ್ರೋಶ. ಪ್ರತಿಭಟನಾಕಾರರ ಬಂಧನ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿ ಖಂಡಿಸಿ ಬೃಹತ್ ಪ್ರತಿಭಟನೆ. ಜೈಲ್ ಬರೋ ಕಾರ್ಯಕ್ರಮ ಯಶಸ್ವಿ. ಬಲಾಢ್ಯರನ್ನ ಮೆಚ್ಚಿಸಲು ಮರಗಳ ಮಾರಣ ಹೋಮಕ್ಕೆ 2 ಇಲಾಖೆಗಳ ಅಧಿಕಾರಿಗಳ ಸಿದ್ಧತೆ. ಕ್ರೀಡಾಂಗಣದಲ್ಲಿರುವ 15 ಮರಗಳ ಕಡಿತಕ್ಕೆ ಅನುಮತಿ. ಸಾರ್ವಜನಿಕರಿಂದ ತೀವ್ರ ವಿರೋಧ. ಮರಗಳು ಅಪ್ಪಿಕೋ ಚಳವಳಿ. ಜನಪ್ರತಿನಿಧಿಗಳ ಸಂಬಂಧಿ ಮನೆ ಕಾಣಿಸಲು ಮರ ಕಡಿತ ಆರೋಪ. ಆಷಾಢ ಮಾಸದ ಕೊನೆಯ ಸೋಮವಾರ ಹಿನ್ನೆಲೆ ವಿಶ್ವಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆಗೆ ಹರಿದು ಬಂದ ಭಕ್ತಸಾಗರ. ನಂದಿ ಬೆಟ್ಟ ಪ್ರದಕ್ಷಿಣೆ ಮಾಡಿದ್ರೆ ಕೈಲಾಸ ಪರ್ವತ ಸುತ್ತಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ. ಪಂಚಗಿರಿಗಳ ಸಾಲಿನಲ್ಲಿರುವ ನಂದಿಗಿರಿಧಾಮ ಪ್ರದಕ್ಷಿಣೆ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ಕಚೇರಿಗಳ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ. ಕನಿಷ್ಠ ವೇತನ ಜಾರಿಗೆ ಒತ್ತಾಯ. ವಾರ್ತೆಗಳ ವಿವರ. ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಗಳ ಆಕ್ರೋಶ ಚಿಕ್ಕಬಳ್ಳಾಪುರದಲ್ಲಿ ಸ್ಫೋಟಗೊಂಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ್ರು. ಗೇಟ್ ಬಳಿ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದಿದ್ದು, ಬಳಿಕ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಯಿತು. ಈ ಕುರಿತು ಒಂದು ವರದಿ. ಐಕ್ಯ ಹೋರಾಟ ಕಟ್ಟುತ್ತೇವೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಂಡುಬಂದ ಪ್ರತಿಭಟನೆಯ ದೃಶ್ಯ. ರೈತರ ಸಾಲ ಮನ್ನಾ, ಬರ ಪರಿಹಾರ, ಉದ್ಯೋಗ ಖಾತ್ರಿ ಯೋಜನೆಯಡಿ ಹೆಚ್ಚಿನ ದಿನಗಳ ಕೆಲಸ ಹಾಗೂ ಕೂಲಿ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೀದಿಗಿಳಿದಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಗಳನ್ನ ಖಂಡಿಸಿ ಘೋಷಣೆಗಳನ್ನ ಕೂಗುತ್ತಾ ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯತ್ತ ಮೆರವಣಿಗೆ ನಡೆಸಿದ್ರು. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರನ್ನ ಪೊಲೀಸರು ಗೇಟ್ ಬಳಿ ತಡೆದ್ರು. ಗೇಟ್ ತೆರೆಯುವಂತೆ ಹೋರಾಟಗಾರರು ಪಟ್ಟು ಹಿಡಿದರೆ ಪ್ರತಿಭಟನಾಕಾರರನ್ನ ಒಳಗೆ ಬಿಡದಂತೆ ಪೊಲೀಸರು ತಡೆಗೋಡೆಯಾದ್ರು. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ದೊಡ್ಡ ಹೈ ಡ್ರಾಮಾವೇ ನಡೆಯಿತು. ಇದಾದ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ಕೈಮೀರಿರುವುದನ್ನು ತಡೆಯಲು ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲು ಮುಂದಾದರು.
ಒಬ್ಬೊಬ್ಬರನ್ನಾಗಿ ಪ್ರತಿಭಟನಾಕಾರರನ್ನ ಬಂಧಿಸಿ ಪೊಲೀಸ್ ವಾಹನ ಹಾಗೂ ಬಸ್ಗಳಿಗೆ ಹತ್ತಿಸಲಾಯಿತು. ಈ ವೇಳೆ ತಳ್ಳಾಟ, ಮಾತಿನ ಚಕಮಕಿ ನಡೆದಿದ್ದು, ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಬಂಧನದ ನಡುವೆಯೂ ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದೆಡೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋರಾಟಗಾರರ ಪಟ್ಟು, ಮತ್ತೊಂದೆಡೆ ಪ್ರತಿಭಟನಾಕಾರರನ್ನ ತಡೆಯಲು ಪೊಲೀಸರ ಹರಸಾಹಸ ಪಟ್ಟರು. ಕೊನೆಗೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಸ್ಥಳದಿಂದ ಕರೆದೊಯ್ದರು. ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ರೈತರ ಹತ್ರ ಭೂ ಸ್ವಾಧೀನವನ್ನು ಬಲವಂತ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಿದಾಗ ಸರ್ಕಾರಗಳು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಇಡೀ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತಗೊಂಡ್ರೆ ಸುಮಾರು 20,000 ಎಕರೆ ಇವತ್ತು KIDBಗೆ ಇಂಡಸ್ಟ್ರಿಯಲೈಸೇಷನ್ ಕೊಟ್ಟಿದೆ. 20,000 ಎಕರೆಯಲ್ಲಿ 20,000 ಉದ್ಯೋಗಗಳು ಆಗಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವ ಜನರು ಉದ್ಯೋಗವನ್ನು ಆರಿಸಿ ಇವತ್ತು ಬೆಂಗಳೂರು, ಬಾಂಬೆ, ಹೈದರಾಬಾದ್ ಕಡೆಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಾಡ ರೈತರು, ಕೂಲಿಕಾರರು ಇವತ್ತು ಗ್ರಾಮೀಣ ಕಾರ್ಮಿಕರಾಗಿ ಬದಲಾವಣೆ ಆಗ್ತಾ ಇದ್ದಾರೆ. ಧನಾದಾಯ ಕಡಿಮೆ ಆಗ್ತಾ ಇದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಬೇಳೆ ರೇಟ್ ಜಾಸ್ತಿ ಆಗಿದೆ, ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ನಾವು ಕೊಂಡುಕೊಳ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೇರಿದೆ. ನಮ್ಮ ತಾಯಂದಿರು ಏನು ಇಷ್ಟು ವರ್ಷಗಳ ಕಾಲ ಅಂಗನವಾಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವರ ಅಂಗನವಾಡಿ ಉಳಿಬೇಕು. LKG, UKG ಹೆಸರಿನಲ್ಲಿ ಇವರಿಗೆ ಕೆಲಸ ಹೋಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನೀಡುತ್ತಾರೆ. ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಅದನ್ನ ಖಾಸಗೀಕರಣ ಮಾಡ್ತಾರೆ, ಇನ್ನೊಂದು ಕಡೆ ಅಂಗನವಾಡಿಯನ್ನು ಮುಚ್ಚಿ ನಾವು LKG, UKG ಇನ್ನು ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆದ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ, ಪೊಲೀಸರ ತಡೆ ಹಾಗೂ ಪ್ರತಿಭಟನಾಕಾರರ ಬಂಧನದೊಂದಿಗೆ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಯಿತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾವು ಜೈಲಿಗೆ ಹೋಗಕ್ಕೆ ಸಿದ್ಧರಿದ್ದೀವಿ. ಅದಕ್ಕೆ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲಿ ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ, ಸರ್ಕಾರ ಗಿಡ ಬೆಳೆಸಿ ಎಂದು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದೆ. ಅರಣ್ಯ ರಕ್ಷಣೆಗಾಗಿಯೇ ಅರಣ್ಯ ಇಲಾಖೆ ಇದ್ದು ಸಾವಿರಾರು ರೂಪಾಯಿ ವೇತನ ಪಡೆಯುತ್ತಿರುವ ಅಧಿಕಾರಿಗಳು ಇದ್ದಾರೆ. ಆದ್ರೆ ಇವರು ವನ ರಕ್ಷಣೆ ಮಾಡುವ ಬದಲಿಗೆ ವನ ಭಕ್ಷಣೆ ಮಾಡುತ್ತಿರುವುದು ಪದೇ ಪದೇ ಸಾಬೀತಾಗುತ್ತಿದೆ. ಅರಣ್ಯ ಇಲಾಖೆ ಇರೋದು ಕೇವಲ ಮರಗಳನ್ನು ಕಡಿಯಲು ಅನುಮತಿ ನೀಡೋದಕ್ಕೆ ಮಾತ್ರ ಎಂಬ ಸಂದೇಶವನ್ನ ಈ ಅಧಿಕಾರಿಗಳು ನೀಡುತ್ತಿದ್ದು, ಜನಪ್ರತಿನಿಧಿಯೊಬ್ಬರ ಸಂಬಂಧಿಯನ್ನ ಮೆಚ್ಚಿಸಲು 15 ಮರಗಳ ಮಾರಣಹೋಮ ಮಾಡಲು ಇದೇ ಅರಣ್ಯ ಇಲಾಖೆ ಅನುಮತಿ ನೀಡಿದೆ. ಹಾಗಾದ್ರೆ ಏನು ಈ ಸ್ಟೋರಿ, ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಕಾಣ್ತಿದ್ಯಲ್ವಾ ಹಚ್ಚ ಹಸುರಾಗಿ ತಲೆ ಎತ್ತಿ ನಿಂತಿರೋ ಮರಗಳು. ಈ ಮರಗಳನ್ನ ಒಮ್ಮೆ ನೋಡಿ. ಈ ಮರಗಳ ಬುಡದಲ್ಲಿ ಸಣ್ಣ ಮಾರ್ಕ್ ಮಾಡಿದ್ದಾರೆ, ಅದನ್ನು ನೋಡಿ. ಏನು ಮಾರ್ಕ್ ಅಂತೀರಾ? ಹೀಗೆ ಮಾರ್ಕ್ ಮಾಡಿರೋ ಬರೋಬ್ಬರಿ 15 ಮರಗಳನ್ನ ಕಡಿಯಲು ಗುರುತಿಸಿರುವ ಮರಗಳಿವು. ಹಾಗೆ ಗುರುತಿಸಿರೋದು ಅರಣ್ಯ ಇಲಾಖೆ. ಹಾಗೆ ಗುರುತಿಸೋದಕ್ಕೆ ಕಾರಣ ಯಾವುದೋ ಜನಪ್ರತಿನಿಧಿಯೊಬ್ಬರ ಸಂಬಂಧಿಯ ಮನೆ ಕಾಣ್ಬೇಕಂತೆ. ಹಾಗಾಗಿ ಈ ಮರಗಳು ಮನೆಗೆ ಅಡ್ಡಿ ಇದೆ, ಇವುಗಳನ್ನ ಕಡಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಮರಗಳನ್ನು ಕಡಿಯಿರಿ ಎಂದು ಅದೇ ಜನಪ್ರತಿನಿಧಿಯ ಸಂಬಂಧಿ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಹುಕುಂ ಜಾರಿ ಮಾಡಿದ್ದಾರಂತೆ. ರಾಜಕೀಯ ಒತ್ತಡ ಹೆಚ್ಚಾದ ಕಾರಣ ಕ್ರೀಡಾಧಿಕಾರಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕ್ರೀಡಾ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಕ್ರೀಡಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಅದೇನು ಸಮೀಕ್ಷೆ ನಡೆಸಿದಾರೋ ಗೊತ್ತಿಲ್ಲ, ಆದರೆ ಅಂತಿಮವಾಗಿ ಅಲ್ಲಿರುವ 15 ಮರಗಳನ್ನ ಕಡಿಯಲು ಮಾರ್ಕ್ ಮಾಡಿದ್ದಾರೆ. ಅಲ್ಲಿಗೆ ಇಂದೋ ನಾಳೆಯೋ ಮರಗಳನ್ನ ಹರಾಜು ಮಾಡಿ 1-2 ವಾರದಲ್ಲಿ ಮರಗಳ ಕಟಾವು ನಡೆಯುತ್ತಿತ್ತು.
ಆದ್ರೆ ಅಷ್ಟರಲ್ಲಿ ಈ ವಿಚಾರ ಪರಿಸರ ಪ್ರೇಮಿಗಳ ಗಮನಕ್ಕೆ ಬಂತು ನೋಡಿ. ಆಗಲೇ ಸಮಸ್ಯೆ ಆರಂಭವಾಗಿದ್ದು. ಇಂದು ಬೆಳಗ್ಗೆ ವಾಯು ವಿಹಾರಕ್ಕೆ ಬಂದಿದ್ದ ಪರಿಸರ ಪ್ರೇಮಿಗಳು ವಿಚಾರ ತಿಳಿದ ಕೂಡಲೇ ಕಡಿಯಲು ಗುರುತಿಸಿರುವ ಮರಗಳನ್ನಪ್ಪಿಕೊಂಡು ಅಪ್ಪಿಕೋ ಚಳುವಳಿ ಮೂಲಕ ಮರಗಳನ್ನು ಉಳಿಸುವ ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಮರಗಳ ಮೇಲೆ ಕೊಡಲಿ ಬಿಟ್ಟರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದಕ್ಕೂ ಮೊದಲು ಮನೆ ಕಾಣಿಸಲು ಮರಗಳು ಕತ್ತರಿಸುವಂತೆ ಹೇಳಿದ್ದ ಪ್ರಸಿದ್ಧ ಯಾರು ಅಂತ ನಗರಸಭೆ ಮಾಜಿ ಸದಸ್ಯ ಮಿಲ್ಟನ್ ವೆಂಕಟೇಶ್ ಅವರನ್ನು ಕೇಳೋಣ ಬನ್ನಿ. ಯಾರ ಮನೆ ಸರ್ ಅದು? ಸರ್, ಮನೆ MLA ಅವರು ತಮ್ಮನ ಮನೆ ಅಂತೆ ಹೊಸದಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ ಕಟ್ಟಿದಾರಂತೆ. ಕಟ್ಕೊಳ್ಳಿ, ಆ ಮನೆ ಕಾಣಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮರ ತೆಗಿಬೇಕಂತ. ಇದು ಯಾವ ನ್ಯಾಯ ಸರ್ ಇದು? ಕೇಳಿದ್ರಲ್ಲ, ಆ ಮನೆ ಶಾಸಕರ ಸಹೋದರನ ಮನೆಯಂತೆ. ಆ ಮನೆ ಕಾಣಿಸ್ಬೇಕು ಅಂತಲೇ ಇಷ್ಟು ಮರಗಳ ಮಾರಣ ಹೋಮಕ್ಕೆ ಅಧಿಕಾರಿಗಳ ಮೂಲಕ ಪ್ರಯತ್ನ ನಡೆಸುತ್ತಿದ್ದಾರಂತೆ. ಅದರಲ್ಲೂ ಕ್ರೀಡಾಂಗಣದ ಒಳಗೆ ಇರುವ ಮರಗಳನ್ನ ಕಡಿಯಲು ಯಾವುದೇ ರೀತಿಯ ಅಧಿಕಾರವಿಲ್ಲ. ಇನ್ನು ಈ ಮರಗಳು ಒಣಗಿಯೂ ಇಲ್ಲ, ಅವು ಬೀಳುವ ಆತಂಕವೂ ಇಲ್ಲ. ಹಾಗಿದ್ರೂ ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಅತ್ಯುತ್ಸಾಹ ತೋರಿ ಕಡಿಯಬೇಕಿರುವ ಮರಗಳನ್ನ ಮಾರ್ಕ್ ಮಾಡಿ ಹೋಗಿದ್ದಾರೆ. ಇದೇ ಅರಣ್ಯ ಇಲಾಖೆ ಅಧಿಕಾರಿಗಳ ಮತ್ತೊಂದು ಎಡವಟ್ಟನ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ ಪತ್ರ, ಈ ಪತ್ರವನ್ನ ಕಳೆದ 2024 ನವೆಂಬರ್ 12ರಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಮ್ಮ ಕಚೇರಿಗೆ ಹೊಂದಿಕೊಂಡಂತೆ ಇರುವ ಮರ ವಾಲಿಕೊಂಡದ್ದು. ಇದು ಬೀಳುವ ಅಪಾಯವಿದೆಯಾ, ಯಾರ ಮೇಲಾದರೂ ಬಿದ್ದು ಅನಾಹುತ ಸಂಭವಿಸುವ ಆತಂಕ ಇದ್ದು ಕೂಡಲೇ ತೆರವು ಮಾಡಲು ಅನುಮತಿ ನೀಡಿ ಎಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದು 1.5 ವರ್ಷಕ್ಕೂ ಹೆಚ್ಚು ಕಾಲವಾಗಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಈ ಪತ್ರಕ್ಕೆ ಈವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಸರ್, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ, ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಟೇಡಿಯಂಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಸ್ಟೇಡಿಯಮ್ಮು, ಅಲ್ಲಿ ಸುಮಾರು ಒಂದು 30-40 ವರ್ಷಗಳಿಂದ ಕೂಡ ಸಣ್ಣ ಮರಗಳನ್ನ ಸಾರ್ವಜನಿಕರು ಭಾಳ ಆಸಕ್ತಿಯಿಂದ ಅದನ್ನು ಸ್ವಂತ ದುಡ್ಡಲ್ಲಿ ನೀರು ಓಡಿಸಿ ದೊಡ್ಡ ಮರಗಳು ಮಾಡಿದ್ದಾರೆ. ಇತ್ತೀಚೆಗೆ ಮೊನ್ನೆ ಒಂದು ವಿಷಯ ಗೊತ್ತಾಯಿತು, ಪಕ್ಕದಲ್ಲಿ ಇವರು ಮನೆ ಕಟ್ತಾ ಇದ್ದಾರಂತೆ. ಆ ಮನೆ ಕಾಣಿಸಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮರಗಳನ್ನ ತೆಗಿಬೇಕು ಅಂತ ಒಂದು ಆದೇಶ ಮಾಡಿದಾರಂತೆ. ಆ ಒಂದು ಇದರಿಂದ ನಾವೆಲ್ಲ ಕೂಡ ವಿಷಯ ತಿಳ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತೀವಿ. ತಾವು ಬಂದಾಗಿಂದ ಏನೋ ಅಷ್ಟು ಸುಧಾರಣೆ ಮಾಡ್ತಾ ಇದ್ದೀರಿ, ಜಿಲ್ಲೆಗೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಿ. ಸ್ಟೇಡಿಯಂಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಎಂಥದೂ ಇಲ್ಲ. ಈ ಮರಗಳು ಹೊಡೆಯೋದು ಮಾತ್ರ ಭಾಳ ಆಸಕ್ತಿ ವಹಿಸಿದ್ದಾರೆ ಕೆಲವರು. ತಾವು ದಕ್ಷ ಅಧಿಕಾರಿಗಳಿದ್ದೀರಿ, ಇದ್ರ ಬಗ್ಗೆ ಭಾಳ ಗಮನ ಕೊಟ್ಟು ಇದನ್ನು ತಕ್ಷಣ ತಡೆ ಹಿಡಿಬೇಕು. ಇಲ್ಲ ಅಂತಂದರೆ ಇಲ್ಲಿ ಸಾರ್ವಜನಿಕರು, ಇದು ಸರ್ಕಾರ ಬೆಳೆಸಿರೋ ಮರಗಳಲ್ಲ, ಸಾರ್ವಜನಿಕರು ಸ್ಟೇಡಿಯಂ ಒಳಗಡೆ ಅವರೇ ಸ್ವಂತ ಇದರಿಂದ ಬೆಳೆಸಿರ್ತಕ್ಕಂಥ ಮರಗಳು. ಈಗ ಸುಮಾರು ಅದು ಎಷ್ಟು ದಪ್ಪ ಇದೆ ಅಂತಂದರೆ ಬಂದು ನೀವು ಸ್ಥಳದ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾವ ಕಾರಣಕ್ಕೂ ಕೂಡ ಯಾವುದೇ ಒತ್ತಡಗಳಿಗೂ ಕೂಡ ನೀವು ಮನೆಯದೇ ಈ ಸ್ಟೇಡಿಯಂನ ಮರಗಳನ್ನ ಉಳಿಸ್ಬೇಕಾಗುತ್ತೆ. ನೋಡಿದ್ರಲ್ಲ, ಪರಿಸರ ಪ್ರೇಮಿಗಳ ನೋವು. 3-4 ದಶಕಗಳ ಹಿಂದೆ ಈ ಮರಗಳನ್ನ ನೆಟ್ಟು ನೀರು ಹಾಕಿ ಪೋಷಣೆ ಮಾಡಿದವರು ಸಾರ್ವಜನಿಕರು. ಇದಕ್ಕೆ ಸರ್ಕಾರ ಯಾವುದೇ ವೆಚ್ಚ ಮಾಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಯಾವುದಕ್ಕೂ ಮೊದಲು ನೆಟ್ಟಿರುವ ಈ ಮರಗಳನ್ನ ಯಾವುದೋ ಅಪಾಯ ಇಲ್ಲದಿದ್ರೂ ಕಡಿಯಲು ಕ್ರೀಡಾಂಗಣ ಇಲಾಖೆಯವರು ಶಿಫಾರಸು ಪತ್ರ ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ಅನುಮತಿ ಪತ್ರವನ್ನೇ ನೀಡಿ ಕಡಿಯಲಿರುವ ಮರಗಳ ಗುರುತು ಮಾಡಿದ್ದಾರೆ. ಅಲ್ಲಿಗೆ ಈ ಮರಗಳ ಆಯುಷ್ಯ ಮುಗಿದಂತೆಯೇ. ವಾಯು ವಿಹಾರಕ್ಕಾಗಿ ಈ ಕ್ರೀಡಾಂಗಣಕ್ಕೆ ಪ್ರತಿನಿತ್ಯ ಸಾವಿರಾರು ಮಂದಿ ಬರ್ತಾರೆ. ಅವರು ಬರೋದು ಕೇವಲ ವಾಕಿಂಗ್ ಮಾಡಲು ಮಾತ್ರವಲ್ಲ, ಅಲ್ಲಿ ಗಿಡ ಮರಗಳಿರುವುದರಿಂದ ಶುದ್ಧ ಗಾಳಿ ಸಿಗಲಿದೆ ಎಂಬ ಉದ್ದೇಶದಿಂದಲೂ ಬರ್ತಾರೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಇದರ ಪರಿವೇ ಇಲ್ಲದೆ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಅಪಾಯವೇ ಇಲ್ಲದ ಮರಗಳನ್ನ ಕಡಿಯಲು ಅನುಮತಿ ನೀಡಿ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟಿದ್ದರೆ ಕೃಷಿ ಇಲಾಖೆ ಅಪಾಯದಲ್ಲಿರುವ ಮರ ಕಡಿಯಲು ಅನುಮತಿ ನೀಡಿ ಎಂದು ಕೇಳಿ 1.5 ವರ್ಷ ಕಳೆದರೂ ಅನುಮತಿ ನೀಡಿದರೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಿದೆ.
ಒಟ್ನಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡಿ ಮಾದರಿಯಾಗಬೇಕಿದ್ದ ಜನಪ್ರತಿನಿಧಿಗಳು ತಮ್ಮ ಐಷಾರಾಮಿ ಮನೆಗಳನ್ನ ಕಾಣಬೇಕು ಎಂಬ ಉದ್ದೇಶದಿಂದಲೇ ಮರಗಳನ್ನು ಕಡಿಯಲು ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದು, ಇದಕ್ಕೆ ಅಧಿಕಾರಿಗಳು ಅನುಮತಿ ನೀಡುವ ಮೂಲಕ ಪರಿಸರ ನಾಶಕ್ಕೆ ಮುಂದಾಗಿರುವುದು ವಿಪರ್ಯಾಸವೇ ಸರಿ. ಈಗಲಾದರೂ ಜನಪ್ರತಿನಿಧಿಗಳು ತಮ್ಮ ಮನಸ್ಥಿತಿ ಬದಲಿಸಿಕೊಳ್ಬೇಕು. ಅಧಿಕಾರಿಗಳು ತಮ್ಮ ಕರ್ತವ್ಯ ಅರಿತು ಕೆಲಸ ಮಾಡಿದರೆ ಪರಿಸರ ಉಳಿದಂತಾಗುತ್ತದೆ, ಇಲ್ಲವಾದರೆ ಸಮಸ್ಯೆ ಮುಂದುವರಿಯಲಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಪುಣ್ಯಕ್ಷೇತ್ರ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ಆ ಗಿರಿಯನ್ನ ಬರಿಗಾಲಿನಲ್ಲಿ ಸುತ್ತಿದರೆ ಕೈಲಾಸವನ್ನೇ ಸುತ್ತಿದಷ್ಟು ಪವಿತ್ರ ಎಂಬ ಭಾವನೆ. ಹಾಗಂತ ಇಂದು ಮುಂಜಾನೆ ಸಾವಿರಾರು ಭಕ್ತಾದಿಗಳು ಆ ಗಿರಿಯನ್ನ ಸುತ್ತಿ ಭಕ್ತಿ ಭಾವ ತೋರಿದ್ದಾರೆ. ಹಾಗಾದ್ರೆ ಆ ಪವಿತ್ರ ಗಿರಿ ಯಾವುದು, ಅದರ ವಿಶೇಷತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಬೆಳ್ಳಂಬೆಳಗ್ಗೆ ಸಾರಥಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಹರಿನಾಮ ಸ್ಮರಣೆ ಮಾಡುತ್ತಾ ಭಜನೆ ಕೀರ್ತನೆಗಳ ಮೂಲಕ ಭಕ್ತಿ ಭಾವದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನ ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿ. ಹೌದು, ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮವನ್ನ ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನ ಪ್ರದಕ್ಷಿಣೆ ಮಾಡಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಪ್ರತಿ ವರ್ಷದಂತೆ ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಮಾರು 16 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಪಂಚಗಿರಿಗಳ ಸಾಲಿನಲ್ಲಿರುವ ಶ್ರೇಷ್ಠ ನಂದಿಗಿರಿಧಾಮ ಪ್ರದಕ್ಷಿಣೆಗೆ ಮುಂದಾಗಿದ್ರು. ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರನ ದರ್ಶನ ಪಡೆದ್ರು. ನಂದಿ ಬೆಟ್ಟ ಅಂದರೆ ಇವತ್ತು ಎಲ್ಲರಿಗೂ ಸೆಂಟಿಮೆಂಟ್ ಇರೋವಂಥದ್ದೇ. ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ 86 ವರ್ಷಗಳಿಂದ ಈ ಒಂದು ಗಿರಿ ಪ್ರದಕ್ಷಿಣೆ ಸಮಿತಿನೇ ನಡೆಸ್ಕೊಂಬರ್ತಾ ಇರೋವಂಥದ್ದು. ಹಾಗಾಗಿ ವಿಶೇಷವಾಗಿ ಭಕ್ತಾದಿಗಳು ಆಷಾಢ ಮಾಸದ ಕಡೆ ಸೋಮವಾರ ಶಿವನ ಪ್ರಾರ್ಥನೆಯನ್ನು ಮಾಡಿ ನಂದೀಶ್ವರನ ದರ್ಶನವನ್ನು ಮಾಡಿ ನಂದಿ ಬೆಟ್ಟದ ಪ್ರದಕ್ಷಿಣೆ ಹಾಕೋಂಥದ್ದು. ನಾನು ಸಣ್ಣ ವಯಸ್ಸಿಂದ, ಯಾಕೆಂದರೆ ನಾನೇನು ಗಿರಿ ಪ್ರದಕ್ಷಿಣೆ ಬರ್ತಿದ್ದೆ ಅಂತೇನಿಲ್ಲ, ದೇವಸ್ಥಾನ ನನಗೆ ಚಿರಪರಿಚಿತ. ಪಕ್ಕದಲ್ಲಿರುವಂಥ ಯಲುವಳ್ಳಿಯಲ್ಲಿ ನಮ್ಮ ತಂದೆಯವರ ಅಕ್ಕ, ನಮ್ಮ ಸೋದರತ್ತೆ ಇದ್ದರು. ಹಾಗಾಗಿ ಮುಂಚೆಯಿಂದನೂ ದೇವಸ್ಥಾನ ತುಂಬ ಇಷ್ಟ ದೇವರು ನಮಗೂ. ದೇವರ ಆಶೀರ್ವಾದ, ನಾವು ಪಕ್ಕದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಶಾಸಕರಾದ್ಮೇಲೆ ಕಳೆದ 6 ವರ್ಷದಿಂದ ಸತತವಾಗಿ ಗಿರಿ ಪ್ರದಕ್ಷಿಣೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆನೇ ಆಗ್ತಾಯಿದ್ದಾರೆ. ಎಲ್ರಿಗೂ ಶುಭ ಆಗಲಿ. ಶಿವನ ಆಶೀರ್ವಾದ, ನಂದೀಶ್ವರನ ಆಶೀರ್ವಾದ ಎಲ್ಲರ ಮೇಲಿರಲಿ. ವರ್ಷ ಏನು ಬರ ಆವರಿಸ್ಕೊಂಡಿದೆ, ನಮ್ಮ ಜಿಲ್ಲೆಗಳು ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಉತ್ತಮವಾದಂಥ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೋರ್ಕೊಂಡು. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮ ಪ್ರದಕ್ಷಿಣೆ ಮಾಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ನಂದಿಗಿರಿಧಾಮ ಪ್ರದಕ್ಷಿಣೆ ಮಾಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮುಂಜಾನೆ ತಂಪಾದ ವಾತಾವರಣದಲ್ಲಿ ಭಜನೆ, ಕೀರ್ತನೆ, ದೇವನಾಮ ಸ್ಮರಣೆ ಮೂಲಕ ಹೆಜ್ಜೆ ಹಾಕಿದ ಭಕ್ತಾದಿಗಳು ನಿರಾಯಾಸವಾಗಿ ಕಣಿವೆ ಬಸವಣ್ಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಕೊಂಚ ಸಮಯ ಕಾಫಿ, ಟೀ, ಕಲ್ಲಂಗಡಿ ಸೇವನೆ ಮಾಡಿ ಪುನಃ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಂದು ಶಿವನ ದರ್ಶನ ಪಡೆದು ತಮ್ಮೂರಿನತ್ತ ಹೆಜ್ಜೆ ಹಾಕಿದ್ರು. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ಇವತ್ತು ಆಷಾಢದ ಲಾಸ್ಟ್ನೇ ಸೋಮವಾರ ಆಗಿರೋದ್ರಿಂದ ನಂದಿ ಗಿರಿ ಪ್ರದಕ್ಷಿಣೆ ಅಂತ ಇದೆ. ನಾನೊಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ಈ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಯೋಗ ಭೋಗ ಎರಡೂ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ.
ಅದರಿಂದ ನಾನೀಗ ಒಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. 15ರಿಂದ ಒಂದು 20,000 ಜನ ಇದ್ದಾರೆ. ಒಂದು 16 ಕಿಲೋಮೀಟರ್ಸ್ ಇದೆ. ನಾವು ಇನ್ನೊಂದು 5 ಕಿಲೋಮೀಟರ್ಸ್ ಮಾಡಬೇಕಾಗಿದೆ. ನನ್ನ ಹೆಸರು ಶಿಶಿರ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ನಾನು. ಲಾಸ್ಟ್ ಇಯರ್ ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಇದು ವಾಕ್ ಮಾಡೋದಕ್ಕೆ. ಸೊ ನಾನು ಈ ಸತಿ ಟ್ರೈ ಮಾಡೋಣ ಏನಿರುತ್ತೆ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿ 17.5 ಕಿಲೋಮೀಟರ್ಸ್ ನಡಿಬೇಕು. ಇಲ್ಲಿ ವ್ಯೂಸ್ ಆಫ್ ದ ಮೌಂಟೇನು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಶಾಂತವಾಗಿದೆ. ಎಸ್ಪೆಷಲಿ ಮಾರ್ನಿಂಗ್ 6:30 to 7:30 ಬಂದಾಗ ತುಂಬ ತಣ್ಣಗಿತ್ತು. ಒಂಥರ ಮೆಡಿಟೇಷನ್ ಥರ ಲಾಂಗಾಗಿ ಒಂದೇ ಸಮ ವಾಕ್ ಮಾಡ್ಕೊಂಡು ಹೋಗೋದು, ಈ ಥರ ಚಾನ್ಸ್ ಸಿಗಲ್ಲ ನಮಗೆ ಸಿಟಿನಲ್ಲಿದ್ದಾಗ. ಸೊ ಇಲ್ಲಿ ಅದಕ್ಕೋಸ್ಕರ ಮಗಳು ಅಳಿಯನ್ನ ಎಲ್ಲರನ್ನೂ ಕಸಿನ್ಸ್ನ ಎಲ್ಲರನ್ನೂ ಈ ಸತಿ ಕರ್ಕೊಂಬಂದಿದ್ದೀವಿ. ನಾವು ಎನ್ಕರೇಜ್ ಮಾಡ್ಬೇಕು. ನಾವೇ ಎನ್ಕರೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಎಸ್, ಬರಬೇಕು. ಪ್ರತಿ ವರ್ಷ ಬರಬೇಕು. ಹುಣ್ಣಿಮೇಲೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ, ಈಗ ಗೊತ್ತಾಯಿತು ಪ್ರತಿ ಹುಣ್ಣಿಮೇಲೆ ಮಾಡ್ತಿದ್ದಾರೆ ಅಂತ. ಇದು ಶಿವ ಪಾರ್ವತಿದು ನಾವು ಪ್ರದಕ್ಷಿಣೆ ಪರಿಕ್ರಮ ಮಾಡಿದ್ದು ನಮಗೆ ಭಾಳ ಸಂತೋಷ, ನೆಮ್ಮದಿ. ನಮ್ಮ ಮನೆದೇವ್ರಿಗೆ ಇದು ಅಮೋಘ. ನನಗೆ ಬಹಳ ಖುಷಿಯಾಗಿದೆ. ಇಂಥ ಅದೇ ಹೇಳಿದ್ನಲ್ಲ, ಸೇವಾ ಮನೋಭಾವ ನಮಗೆ ಈ ಥರ ಮಾಡ್ತಾರೆ ಅನ್ನೋದು ನಮ್ಗೆ ಅರಿವೇ ಇರಲಿಲ್ಲ. ನಮಗೆ ಸಂತೋಷ ಆಗ್ತಾಯಿದೆ. ಈ ವಯಸ್ಸಲ್ಲೂ ನಾನು ಇಷ್ಟು ಪರಿಕ್ರಮಣ ಮಾಡ್ತೀನಿ ನಂದಿ ಹಿಲ್ಸ್ ಅಂದರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಕೈಲಾದಷ್ಟು ವರ್ಷ ಬರಬೇಕು ಅಂತ ನಂಗೆ ಹುಮ್ಮಸ್ಸಿದೆ, ಉತ್ಸಾಹ ಸಹ ಇದೆ. ಆದರೆ ಇಲ್ಲಿ ಎಲ್ಲ ನೋಡ್ತಾ ಇದ್ದೀನಲ್ಲ, ಎಲ್ಲರೂ ಚೆನ್ನಾಗೇ ಬರ್ತಾಯಿದ್ದಾರೆ. ಆದರೆ ಯಂಗ್ಸ್ಟರ್ಸ್ ಎಲ್ಲ ನೀರು ಬಾಟ್ಲು, ಜ್ಯೂಸ್ ಬಾಟ್ಲುಗಳನ್ನ ಬಿಸಾಕ್ತಾರೆ. ಅದನ್ನು ಮಾಡಬಾರ್ದು. ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಅಲ್ಲಲ್ಲೇ ಒಂದು ಡಸ್ಟ್ಬಿನ್ ಥರ ಅರೇಂಜ್ ಮಾಡಿ ಕ್ಲೀನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನಗನ್ಸುತ್ತೆ. ಒಟ್ನಲ್ಲಿ ಪ್ರತಿ ವೀಕೆಂಡ್ ಪ್ರವಾಸಿಗರಿಂದ ತುಂಬುತ್ತಿದ್ದ ನಂದಿಗಿರಿಧಾಮ ಇಂದು ಭಕ್ತಾದಿಗಳಿಂದ ತುಂಬಿತ್ತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂದಿಗಿರಿಧಾಮವನ್ನ ಸುತ್ತುವ ಮೂಲಕ 16 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಶಿವ ಭಕ್ತಿ ಮೆರೆದಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇಂದು ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕನಿಷ್ಠ ವೇತನ ಜಾರಿಗೊಳಿಸುವ ಮೂಲಕ ಜೀವನ ನಿರ್ವಹಣೆಗೆ ಸಹಕರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ರು. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇಂದು ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕನಿಷ್ಠ ವೇತನ ಜಾರಿಗೊಳಿಸುವ ಮೂಲಕ ಜೀವನ ನಿರ್ವಹಣೆಗೆ ಸಹಕರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲಾಯಿತು. ಈ ವೇಳೆ ಮಾತನಾಡಿದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್, ಕನಿಷ್ಠ ವೇತನ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಆಗಸ್ಟ್ 15ರಿಂದ ನಡೆಯಲಿರುವ ಅಧಿವೇಶನದಲ್ಲಿ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸಲು ಅವರು ಮನವಿ ಮಾಡಿದ್ರು. ರಾಜ್ಯದಲ್ಲಿ ಸುಮಾರು 4 ಲಕ್ಷ ಹೊರಗುತ್ತಿಗೆ ನೌಕರರ ಕುಟುಂಬಗಳ 20 ಲಕ್ಷ ಜನರು ನೆಚ್ಚಿಕೊಂಡಿದ್ದಾರೆ. ನೌಕರರಿಗೆ ಯಾವುದೇ ಸೇವಾ ಭದ್ರತೆ ನೀಡಿಲ್ಲ. ಬಿಪಿಎಲ್ ಪಡಿತರ ಚೀಟಿಗಳು ಇಲ್ಲವಾಗಿಸಿದೆ. ಹಾಗಾಗಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದರೆ ನೌಕರರ 20 ಲಕ್ಷ ಮತಗಳು ಸರ್ಕಾರಕ್ಕೆ ಬರೋದಿಲ್ಲ. ಸರ್ಕಾರದ ವಿರುದ್ಧ ಮತ ನೀಡಲು ನೌಕರರ ಕುಟುಂಬಗಳು ತೀರ್ಮಾನಿಸಿವೆ ಎಂದು ಎಚ್ಚರಿಕೆ ನೀಡಿದರು. ಪ್ರಸ್ತುತ ಬೆಲೆ ಏರಿಕೆ ವೇಳೆ 12,000 ವೇತನದಿಂದ ಕುಟುಂಬ ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲ್ಲ ನೌಕರರಿಗೂ ನೀಡಿ ಸಹಕರಿಸಲು ಮನವಿ ಮಾಡಿದ್ರು. ಯಾಕೆ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತುಂಬ ಅಭಿಪ್ರಾಯವಿದೆ, ಗೌರವ ಇದೆ ನಮಗೆ. ಅವರು ಈಗ 15ನೇ ತಾರೀಕು ಏನು ಸಂಪುಟ ಸಚಿವ ಸ್ಟಾರ್ಟ್ ಆಗುತ್ತೆ, ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಈಡೇರಿಸಬೇಕು ಅಂತ ತಮ್ಮ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ದೀವಿ. ಮತ್ತು ಇಡೀ ರಾಜ್ಯಾದ್ಯಂತ 4 ಲಕ್ಷ ಚಿಲ್ಲರೆ ಜನ ನಮ್ಮ ನೌಕರರಿದ್ದಾರೆ. ಅವರು ಎಷ್ಟು ಇದು 4 ಲಕ್ಷ ಜನ ನೌಕರರಿಂದ ಒಂದು 20 ಲಕ್ಷ ಒಂದು ಜನ ಅಂದರೆ ಅವ್ರ ಫ್ಯಾಮ್ಲಿ ಏನಿದ್ದಾರೆ, ಒಬ್ಬರ ಈಗ 4 ಲಕ್ಷ ನಂಬ್ಕೊಂಡು 20 ಲಕ್ಷ ಜನ ಸಂಸಾರ ಜೀವನ ಮಾಡ್ತಾಯಿದ್ದೀವಿ. ಅದರಿಂದ ನೀವು ಇದನ್ನು ಈಗ ನಮ್ಮ ಏನು ಬೇಡಿಕೆಗಳಿದ್ದಾವೆ, ನೀವು ಹೆಂಗೂ ನಮಗೆ ಯಾವುದೇ ಸೇವಾ ಭದ್ರತೆಗಳನ್ನ ಕೊಟ್ಟಿರೋದಿಲ್ಲ. ಹಾಗೂ ಯಾರಾದರೂ ಹೆಚ್ಚು ಕಮ್ಮಿ ಆದರೆ ಯಾವುದೇ ರೀತಿಯಲ್ಲೂ ಏನೂ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಈಗ ನಮ್ಮ ಎಂಪ್ಲಾಯೀಸ್ಗೆ ಈಗ ಕೆಲವೊಂದು ಇದರಲ್ಲೆಲ್ಲ ಏನು ರೇಷನ್ ಕಾರ್ಡ್ಗಳನ್ನ ಸಮೇತನೂ ಹೆಚ್ಚುವರಿ ವೇತನ ತಗೊಳ್ತಾರೆ ಅಂತ ಅದನ್ನು APL ಕೂಡ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಈಗ ನೀವು ಇದನ್ನು ನಮ್ಮ 4 ಲಕ್ಷ ಏನು ನೌಕರ ಸಮಸ್ಯೆಗಳಿದ್ದಾವೆ, ದಯವಿಟ್ಟು ಆದಷ್ಟು ಬೇಗ ಇದನ್ನು ಪರಿಹಾರ ನೀವು ನಮಗೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಈಗೇನು
4 ಲಕ್ಷದಿಂದ 20 ಲಕ್ಷ ಓಟ್ ಇದ್ದಾವೆ ನಮ್ಮ ನೌಕರರ ಕುಟುಂಬದಲ್ಲಿ. 20 ಲಕ್ಷ ಓಟನ್ನು ನೀವು ಎದುರಾಕೊಳ್ಳೋಕ್ಕೆ ನಿಮಗೆ ಸಿದ್ಧರಿದ್ದೀರಾ ಅಂತಂದರೆ ನಾವು ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನಮಗೆ ಕೊಡೋದಕ್ಕೆ ಈಗಾಗಲೇ ನಾವು ರಾಜ್ಯಾದ್ಯಂತ ರೆಡಿ ಮಾಡ್ಕೊಂಡಿದ್ದೀವಿ. ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ವಕ್ತಾರ ಸುನೀಲ್ ಮಾತನಾಡಿ, ಸರ್ಕಾರ ಮೇ ತಿಂಗಳಿನಲ್ಲಿ ಕನಿಷ್ಠ ವೇತನ ಜಾರಿಗೆ ಅಧಿಸೂಚನೆ ಹೊರಡಿಸಿತ್ತು. ಸರ್ಕಾರ ನಡೆಯುತ್ತಿರುವುದು ಹೊರಗುತ್ತಿಗೆ ನೌಕರರಿಂದ 3 ಲಕ್ಷಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಜೀವನ ನಿರ್ವಹಣೆ ಕಷ್ಟವಾಗಿರುವ ಕಾರಣ ಕನಿಷ್ಠ ವೇತನ ಸ್ಥಗಿತ ಮಾಡದೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಸರ್ಕಾರ ಮೇ ತಿಂಗಳಲ್ಲಿ ಕನಿಷ್ಠ ವೇತನ ಜಾರಿಯಾಗುವಂಥ ನಿಟ್ಟಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ನಾವೆಲ್ಲರೂ ಸರ್ಕಾರಿ ಹೊರಗುತ್ತಿಗೆ ಆಧಾರದ ಮೇಲೆ ಇಡೀ ಸರ್ಕಾರ ಬಹುಮುಖ್ಯವಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಔಟ್ಸೋರ್ಸ್ ಎಂಪ್ಲಾಯೀಸಿಂದ. ಈಗಾಗಲೇ 36 ಇಲಾಖೆಗಳಲ್ಲಿ 52 ಅಭಿವೃದ್ಧಿ ನಿಗಮಗಳಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಒಂದು ಸರ್ಕಾರಿ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಗಳು ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದೆ. ಈಗ ರೋಟಿ ಕಪಡ ಮಕಾನ್ ಏನು ಉದ್ದೇಶ ಇಟ್ಕೊಂಡು ಹಿಂದೆ ಕನಿಷ್ಠ ವೇತನ ಜಾರಿ ತಂದಿತ್ತು, ಬಟ್ ಅದನ್ನೇ ಈಗ ಇಟ್ಕೊಂಡ್ರೆ ಆಗಲ್ಲ. ಈಗ ಜೀವನ ವೇತನ, ಈಗ ಲಿವಿಂಗ್ ವೇಜು ಚೇಂಜ್ ಆಗಿದೆ. ಮನೆಯಲ್ಲಿ ತಿನ್ನೋ ಊಟದಿಂದ ಹಿಡಿದು ಮಕ್ಕಳ ಫೀಸಿಂದ ಹಿಡಿದು ಅವರ ಜೀವನ ನಿರ್ವಹಣೆ ತುಂಬ ಚೇಂಜ್ ಇರೋದ್ರಿಂದ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ, ದಯವಿಟ್ಟು ಏನು ನೀವು ಕನಿಷ್ಠ ವೇತನವನ್ನು ಜಾರಿ ಮಾಡಿದ್ರಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ರೀತಿಯಾದಂಥ ಸ್ಥಗಿತ ಮಾಡಬಾರ್ದು. ದಯವಿಟ್ಟು ಈ ಒಂದು ವೇತನವನ್ನು ಮುಂದುವರಿಸಬೇಕು. ನೀವು ಇದನ್ನು ಯಾವುದೇ ರೀತಿಯಲ್ಲಿ ಸ್ಥಗಿತ ಮಾಡಬಾರ್ದು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಿಸಿ, ಎಸಿ ಹಾಗೂ ತಹಸೀಲ್ದಾರ್ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡುವುದಾಗಿ ನಂಬಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳ ಜನರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ಅವರ ವಿರುದ್ಧ ದಲಿತ ಸಮುದಾಯದ ಹಲವರು ತಮ್ಮನ್ನು ನಂಬಿಸಿ ಹಣ ಪಡೆದು ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಷ್ಟಕ್ಕೂ ಅದೇನು ಅಂತೀರಾ? ಈ ವರದಿ ನೋಡಿ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಂಡಿರುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂದು ಆರೋಪಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕಿನ ವಂಚಿತರು ಡಿಸಿ, ಎಸಿ ಹಾಗೂ ತಹಸೀಲ್ದಾರ್ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಲ್ಲದೆ ಲಿಟಿಗೇಷನ್ ಇರುವ ಸರ್ಕಾರಿ ಜಮೀನುಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದೇನೆ, ಹಣ ನೀಡಿದ್ರೆ ಅದರಲ್ಲಿ ನಿಮಗೂ ಪಾಲು ಕೊಡುತ್ತೇನೆಂದು ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಎಂಬ ಆರೋಪ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ಅವರ ವಿರುದ್ಧ ಕೇಳಿಬಂದಿದೆ. ಲಿಟಿಗೇಷನ್ ಲ್ಯಾಂಡ್ ಐತೆ, ಅದು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಡಿ ಸಿ ಅವರು ಮಾತು ಕೊಟ್ಟಿದ್ದಾರೆ, ನನಗೆ 2.5 ಲಕ್ಷ ರೂಪಾಯಿ ಬೇಕು, ನಾನೆಲ್ಲೋ ಡೆಲ್ಲಿಯಲ್ಲಿದ್ದೀನಿ, 2.5 ಲಕ್ಷ ರೂಪಾಯಿ ಅಲ್ಲಿಗೆ ಎತ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಕೊಡೋಗು ಅಂತಂದರು. ನನ್ನ ಹತ್ರ ಅಡ್ಜಸ್ಟ್ ಆಗಲ್ಲಣ್ಣ ಅಂತಂದೆ. ಮತ್ತು ನಾನೇ ಬರ್ತಾಯಿದ್ದೀನಿ, ಏನೋ ಒಂದು ಟ್ರೈ ಮಾಡು, ಅಡ್ಜಸ್ಟ್ ಮಾಡು ಅಂತಂದರು. ಬಡ್ಡಿ ಹಾಕ್ಕೊಡ್ತೀನಿ ಅಂತಂದರು. 2.5 ಲಕ್ಷ ರೂಪಾಯಿ ನಾನು ಚಿಕ್ಕಬಳ್ಳಾಪುರದಲ್ಲೇ ಇಸ್ಕೊಂಡು ಅವ್ರು ಕೊಟ್ಟೆ, ಬಡ್ಡಿಗೆ ಇಸ್ಕೊಂಡಿದ್ದು. ಕೊಟ್ಟ ತಕ್ಷಣ 2.5 ಲಕ್ಷ ರೂಪಾಯಿ ತಗೊಂಡು 1.5 ತಿಂಗಳು ಅಷ್ಟೊತ್ತಾಗಿತ್ತೆ. ಮತ್ತೆ ಬಂದು 6 ಲಕ್ಷ ರೂಪಾಯಿ ಕೇಳ್ತಾಯಿದ್ರು ಡಿ ಸಿ ಅವರು. ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀನೇನಾದರೂ ಮಾಡ್ಕೊ, ನನಗೆ ಅಮೌಂಟ್ ಕೊಡು, ಅದು ಕೊಟ್ಟರೆ ಅದು ಇದು ಕೂಡ ಎಲ್ಲ ಆಗುತ್ತೆ, ನಿನಗೂ ಭಾಗ ಕೊಡ್ತೀನಿ ಅಂತಂದರು. ನಾನು 6 ಲಕ್ಷ ರೂಪಾಯಿ ಆಗಲ್ಲ ಅಂತ 5.5 ಲಕ್ಷ ರೂಪಾಯಿ ಕೊಟ್ಟೆ ಅವತ್ತು, ಅದು ಬಡ್ಡಿಗೆ ಇಸ್ಕೊಂಡಿದ್ದು. ಮತ್ತೆ 2 ತಿಂಗಳು ಬಿಟ್ಕೊಂಡು ಈ ಡಿ ಸಿ ಅವರು ಇನ್ನೂ 2.5 ಲಕ್ಷ ಕೇಳ್ತಾ ಇದ್ದಾರೆ. ಅದು ಅಮೌಂಟ್ ಕೊಡಬೇಕು, ಅದು ಕೊಟ್ಟರೆ ಅದು ಇದು ಎಲ್ಲ ಆಗುತ್ತೆ, ನೀನೇನಾದ್ರು ಮಾಡ್ಕೊ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಆಗಲ್ಲ, ನಾನು ಇನ್ನು 30 ಲಕ್ಷ ರೂಪಾಯಿ ರೆಡಿ ಮಾಡ್ಕೋಬೇಕು, ನೀನು 2.5 ಲಕ್ಷ ರೂಪಾಯಿ ರೆಡಿ ಮಾಡು ಅಂತ ನನಗೆ ಹೇಳಿದ್ರು. ನಾನು 2.5 ಲಕ್ಷನೂ ಸಾಲ ಮಾಡಿ ತೊಗೊಂಡೆ. ಟೋಟಲಾಗಿ 10.5 ಲಕ್ಷ ಕೊಟ್ಟೆ ಅವ್ರಿಗೆ, ಡಿ ಸಿ ವೆಂಕಟರಮಣಪ್ಪ ಅವ್ರಿಗೆ 10.5 ಲಕ್ಷ ಕೊಟ್ಟೆ. ಅದನ್ನ ಮತ್ತೆ 1 ವಾರ ಬಿಟ್ಕೊಂಡು ಭಾಗ ಅದು ಸೇಲ್ ಮಾಡಿಬಿಡ್ತೀನಿ, ಮತ್ತೆ ನೋಡೋಣ ನಿನಗೆಷ್ಟು ಬರುತ್ತೆ ನನಗೆಷ್ಟು ಬರುತ್ತೆ ಅಂತಂದರು. 1 ವಾರನೂ ಆಯಿತು, 5 ವರ್ಷವೂ ಆಯಿತು. ಇಷ್ಟೊತ್ತಿಗೆ ಅವ್ರು ಫೋನು ರಿಸೀವ್ ಮಾಡಲ್ಲ. ನಾವು ಫೋನ್ ಮಾಡಿ ಓನ್ಲಿ ಮೆಸೇಜ್ಗಳು ಮಾತ್ರ ಮಾಡ್ತಾರೆ ಅಷ್ಟೇ. ಶಿಡ್ಲಘಟ್ಟಲ್ಲಿ ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ಹೋಗುವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು, ಮತ್ತು ಫೋನೇ ರಿಸೀವ್ ಮಾಡೋದು, ಅದರಲ್ಲಿ ಅಮೌಂಟು ಇಲ್ಲ, ಚೆಕ್ ಬೌನ್ಸ್ ಆಗಿದೆ. ಅವ್ರಿಗೆ ನಮ್ಮ ಚಿಂತಾಮಣಿ ತಾಲೂಕು ಮಾಡ್ಕೆರೆ ಗ್ರಾಮ, ನಮ್ಮದು PTCL ಕೇಸ್ ಇತ್ತಿಲ್ಲ ಎ ಸಿ ಕೋರ್ಟಾಗ. ಆವಾಗ ಬಂದ ಮ್ಯಾಗೆ ನಮ್ಮ ಮಾಡಿಕೊಡ್ತೀನಿ ಅಂತ 1 ಲಕ್ಷ ರೂಪಾಯಿ ಆ ಎ ಸಿ ಡಿಮ್ಯಾಂಡ್ ಮಾಡ್ತಾವ್ರೆ. ನಾ ಕೊಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳಿದ್ರು. 1 ಲಕ್ಷ ರೂಪಾಯಿ ನಾನು ಕೊಟ್ಟೆ. 50 ಸಾವಿರ ಒಂದು ಸಲ ಕೊಟ್ಟೆ, ಒಂದು 50 ಸಾವಿರ ಒಂದು ಸಲ ಕೊಟ್ಟಿದ್ದೀನಿ.
ಇವರೇ ಸಾಕ್ಷಿ. ಇವರೆಲ್ಲರೂ ಮುಖಂಡರು ಅಂತ ನಾನು ಇವ್ರ ಕೈ ಕೊಟ್ಟಿದ್ದೀನಿ, ನಂಬಿ ಕೊಟ್ಟಿದ್ದೀನಿ. ದಲಿತರ ಮುಖಂಡರು ಅಂತ ಕೊಟ್ಟಿದ್ದೀನಿ. ಅವರು ನಮಗೆ ವಂಚನೆ ಮಾಡಿದ್ದಾರೆ, ನಮ್ಮ ಕೆಲಸ ಮಾಡಿಕೊಡಲಿಲ್ಲ. 2 ವರ್ಷ ಆಯಿತು. ಅವರು ಫೋನು ತೆಗಿತಾ ಇಲ್ಲ, ಅವ್ರು ನಮಗೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ನನಗೆ ಮಾತಾಡ್ತಾನೂ ಇಲ್ಲ ಅವರು. ಈಗ ಅವ್ರಿಗೆ ಇದು AC ಕೊಟ್ಟಾಗ 6 ಮಾಡಿಸ್ರಿ ಅಂತ ಅಲ್ಲ 1 ಲಕ್ಷ ರೂಪಾಯಿ. ನಾನು ಒಂದು 5 ಲಕ್ಷ ರೂಪಾಯಿಗೆ ಶಿಡ್ಲಘಟ್ಟ ಸಾಹೇಬ್ರದ್ದು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಕಮ್ಮಿ ರೇಟ್ಗೆ. ಅದು AC ಕೋರ್ಟಲ್ಲಿ ಐತೆ. ನಾಳೆ 1ನೇ ತಾರೀಕು 5 ಲಕ್ಷ ಅವ್ರಿಗೆ ಕೊಟ್ಟರೆ ಕೇಸು ನಮ್ಮ ಪರ ಆಗ್ಬಿಡ್ತದ. ಅದು ನೀವು ಒಂದು ತಿಂಗಳಲ್ಲಿ ಸೇಲ್ ಆಗುತ್ತೆ, ನಿಮಗೆ 25 ಲಕ್ಷ ಕೊಟ್ಬಿಡ್ತೀನಿ ಅಂತ ನನಗೂ ಸೀರಪ್ಪ ಅವ್ರಿಗೂ ಹೇಳಿದರು. ಆ ಸೀರಪ್ಪ ಅವರು 1 ಲಕ್ಷ ಕೊಟ್ಟಿದ್ರು, ನಾನು 4 ಲಕ್ಷ. ನೀವು ನಿಮ್ಮದು ಎಷ್ಟು? 1 ಲಕ್ಷ, ಅದು 2 ಲಕ್ಷ. 2 ಲಕ್ಷ ಅವ್ರ ಮಿಸ್ಸಸ್ ಹತ್ರ 2 ಲಕ್ಷ ತಗೊಂಡವ್ರೆ. ನಾನು 4 ಲಕ್ಷ ಕೊಟ್ಟಿದ್ದೀನಿ. 4 ಲಕ್ಷಕ್ಕೆ ಸುಮಾರು ಇವಾಗ 8 ವರ್ಷದಿಂದ ನಾನು ತಗೊಂಬಂದಿದ್ದು ಶಿಡ್ಲಘಟ್ಟ ಚೌಡಪ್ಪನ ಹತ್ರ 2 ರೂಪಾಯಿ ಬಡ್ಡಿಗೆ ನಾನು ಟೊಮಾಟೊ ಬೆಳೆ ಹಾಕ್ಬೇಕಂತ ತಗೊಂಬಂದಿದ್ದು ದುಡ್ಡು, ಅದು ಸಾಲ. ಇವಾಗ ಅದೇ ದುಡ್ಡು ಇವ್ರಿಗೆ ವೆಂಕಟರಮಣಪ್ಪನ ಕೊಟ್ಬಿಟ್ಟು ನಾನು ಆತ್ಮಹತ್ಯೆ ಮಾಡೋಣ ಸ್ಟೇಜ್ ಬಂದಿದೆ ಇವಾಗ. ದಲಿತ ಸಮುದಾಯದ ಜನರನ್ನ ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಕೆಲವರು ತಮ್ಮ ಹಣವನ್ನ ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ತಮ್ಮ ಮೇಲಿನ ಆರೋಪಗಳನ್ನು ವೆಂಕಟರಾಯಪ್ಪ ಅವರು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ತಾವು ಯಾರಿಂದಲೂ ಹಣ ಪಡೆದಿಲ್ಲ, ಹಣ ಪಡೆದಿರುವುದಕ್ಕೆ ಯಾವುದೇ ದಾಖಲೆಗಳಿದ್ರೆ ಕಾನೂನು ರೀತಿಯಲ್ಲಿ ಹೋರಾಡಲಿ ಅಥವಾ ದೂರು ನೀಡಲಿ ಎಂದು ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಇದ್ರ ಬಗ್ಗೆ ಒಂದೇ ಹೇಳ್ತೀನಿ, ನಾನು ಯಾರ ಹತ್ರನೂ 1 ರೂಪಾಯಿ ದುಡ್ಡು ತಗೊಂಡಿಲ್ಲ. ಅವರು ಏನಾದರೂ ನನ್ನ ಡಾಕ್ಯುಮೆಂಟ್ ಇದ್ದರೆ ಅವರು ಕೋರ್ಟಲ್ಲಿ ಹೋಗಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ. ನಾನು ಇವತ್ತು ನನ್ನ ಮಾನಹರಣವನ್ನು ಮಾಡಿದ್ದಾರೆ. ಅವರು ಹೇಳಿದವ್ರ ಮಾತು ಕೇಳಿ ನನ್ನ ಮಾನಹರಣವನ್ನು ಮಾಡಿದ್ದಾರೆ. ನಾನು ನಾಳೆನೇ ಮತ್ತು ನಾಳಿದ್ದು ಲಾಯರ್ ಜೊತೆ ಮಾತಾಡ್ತಾ ಇದ್ದೀನಿ. ಡೆಪ್ರಿಮೇಷನ್ ಶೂಟ್ ಖಂಡಿತ ಹಾಕ್ತೀನಿ, ನನ್ನ ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ. ನಿಮಗೇನಾದರೂ ನಾನು ಕೊಡಬೇಕಾಗಿದ್ದರೆ, ನನಗೇನಾದರೂ ನೀವು ಕೊಟ್ಟಿದ್ದರೆ, ನಾನು ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಿ. ಕಾನೂನಲ್ಲಿ ಅವಕಾಶಗಳಿದೆ. ಅದು ಬಿಟ್ಟು ಸಾರ್ವಜನಿಕವಾಗಿ ಬಂದು ಮಾನಹಾರಣ ಮಾಡಿದ್ರೆ ಯಾರೂ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮ ಸಂಘಟನೆಯಲ್ಲಿದ್ದವ್ರೆ. ಈಗೇನೋ ನನ್ನ ಸಂಘಟನೆಯಿಂದ ಬೇರೆ ಹೋಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ, ನಾನು ಯಾರ ತಂಟೆಗೆ ಹೋಗ್ತಾ ಇಲ್ಲ. ಈಗ ನಾನು ಒಂದೇ ಹೇಳ್ತಾ ಇದ್ದೀನಿ, ನನ್ನ ಕಾರ್ಯಕರ್ತರಿಗೆ ನನ್ನ ಮಾತು ಕೇಳಿ ನನ್ನ ಕಾರ್ಯಕರ್ತರು ನಿಮ್ಮ ಲೀಡ್ರ್ ಮಾತು ಕೇಳಿ ನೀವು ಆಚೆ ಬಂದರೆ ನೀವಿಬ್ಬರೇ ಕಾನೂನಿಗೆ ಬಲಿ ಆಗೋದು, ನಾವು ಯಾರೂ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ನಿಮ್ಮ ಹತ್ರ ಇದು ಯಾರು ಪ್ರೂಫ್ಸ್ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಿ. ದಾಖಲೆ ಸಮೇತ ಆರೋಪ ಮಾಡಿದ್ರೆ ನಾನು ಚೆಕ್ ಅವ್ರ ಹತ್ರ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಲಿ. ಒಂದೆಡೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡಿರುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ. ಮತ್ತೊಂದೆಡೆ ಹಣ ಪಡೆದಿರುವುದಕ್ಕೆ ದಾಖಲೆಗಳಿದ್ದರೆ ಕಾನೂನು ರೀತಿಯಲ್ಲಿ ದೂರು ನೀಡಲಿ ಎಂದು ವೆಂಕಟರಮಣಪ್ಪ ಅವರ ಸ್ಪಷ್ಟನೆ. ಹಾಗಾದರೆ ನಿಜಕ್ಕೂ ಹಣದ ವಹಿವಾಟು ನಡೆದಿದೆಯೇ? ಆರೋಪಗಳಿಗೆ ಯಾವುದೇ ದಾಖಲೆಗಳಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ಮೇ 22ರಂದು ರಾಜ್ಯ ಕಾರ್ಮಿಕ ಇಲಾಖೆ ವಿವಿಧ ಉದ್ಯೋಗಗಳ ಕನಿಷ್ಠ ವೇತನ ನಿಗದಿಪಡಿಸಿ ಆದೇಶ ಹೊರಡಿಸಿದ್ರೂ ಈವರೆಗೂ ಕನಿಷ್ಠ ವೇತನ ಜಾರಿಗೊಳಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಪರಿಷ್ಕೃತ ವೇತನ ಜಾರಿಗೆ ಆಗ್ರಹಿಸಿ ಆಗಸ್ಟ್ 13ರಂದು ರಾಜ್ಯದ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಆಗ್ರಹ ಸಮಾವೇಶವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘ ಹೇಳಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಕಳೆದ 10 ವರ್ಷಗಳಿಂದ ವಿವಿಧ ಉದ್ಯೋಗಗಳ ವೇತನವನ್ನ ಬೆಲೆ ಹೆಚ್ಚಳಕ್ಕೆ ಅನುಗುಣವಾಗಿ ಏರಿಸಬೇಕಿತ್ತು. ಕಡೆಗೆ ನ್ಯಾಯಾಲಯದ ಮಧ್ಯಪ್ರವೇಶದೊಂದಿಗೆ 40% ವೇತನ ಹೆಚ್ಚಳಗೊಳಿಸಿ ರಾಜ್ಯ ಕಾರ್ಮಿಕ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ಎಂದರು. ಈ ನಡುವೆ ಖಾಸಗಿ ಉದ್ಯಮಿಗಳು ಕನಿಷ್ಠ ವೇತನ ಹೆಚ್ಚಳಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇದನ್ನೇ ನೆಪವಾಗಿಟ್ಟುಕೊಂಡು ರಾಜ್ಯ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಇಚ್ಛಾಶಕ್ತಿ ತೋರುತ್ತಿಲ್ಲ. ಇಲಾಖೆಗಳ ಮುಖ್ಯಸ್ಥರು ಕನಿಷ್ಠ ವೇತನ ಜಾರಿ ಮಾಡುವ ಬದಲು ಸರ್ಕಾರದಿಂದ ತಮಗೆ ಯಾವುದೇ ಸೂಚನೆ ಬಂದಿಲ್ಲವೆಂದು ಜಾರಿಕೊಳ್ಳುತ್ತಿದ್ದಾರೆ. ಕಾರ್ಮಿಕ ಇಲಾಖೆ ಹೆಚ್ಚಾದ ಕನಿಷ್ಠ ವೇತನದ
ಸಂಪರ್ಕದ ಮಾಹಿತಿ ಒದಗಿಸುವುದಕ್ಕೆ ಸೀಮಿತವಾಗಿದೆಯೇ ವಿನಃ ಅಧಿಸೂಚನೆ ಜಾರಿಗೊಳಿಸುವ ಕೆಲಸ ಮಾಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶವನ್ನು ಆಗಸ್ಟ್ 13ರಂದು ಬೆಂಗಳೂರಿನಲ್ಲಿ ಆಯೋಜಿಸಲಿದ್ದು, ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತು ಏನು ಕಳೆದ ಮೇ ತಿಂಗಳು ರಾಜ್ಯ ಸರ್ಕಾರ ಕರ್ನಾಟಕದ ಎಲ್ಲ ವಿವಿಧ ಉದ್ಯೋಗಗಳ ಕನಿಷ್ಠ ವೇತನವನ್ನು ನಿಗದಿ ಮಾಡಿ ಆದೇಶವನ್ನು ಮಾಡಿತು, ಅಧಿಸೂಚನೆಯನ್ನು ಹೊರಡಿಸ್ತೋ, ಇವತ್ತಿನ ತನಕ ಅದು ಜಾರಿಗೆ ಬಂದಿಲ್ಲ. ಇವತ್ತು ಉದ್ದಿಮೆದಾರರು ಖಾಸಗಿ ಏಜೆನ್ಸಿಗಳ ಒತ್ತಡಕ್ಕೆ ಮಣಿದಿರ್ತಕ್ಕಂಥ ರಾಜ್ಯ ಸರ್ಕಾರ ತಾನೇ ಮಾಡಿರ್ತಕ್ಕಂಥ ಆದೇಶವನ್ನು ಜಾರಿಗೊಳಿಸ್ತಕ್ಕಂಥ ಇಚ್ಛಾಶಕ್ತಿಯನ್ನು ತೋರ್ತಿಲ್ಲ. ಹಂಗಾಗಿ ಏನು ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಕನಿಷ್ಠ ವೇತನದ ಅಧಿಸೂಚನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಾವು ಆಗಸ್ಟ್ 13ನೇ ತಾರೀಕು ಈ ರಾಜ್ಯದ ಎಲ್ಲ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶ ಅಂತೇಳಿ ಒಂದು ದೊಡ್ಡ ಸಮಾವೇಶನ ಹಮ್ಮಿಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಸರ್ಕಾರ ಇವತ್ತೇನು ಹೊರಗುತ್ತಿಗೆ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಘೋಷಿತ ಕನಿಷ್ಠ ವೇತನವನ್ನು ಕೊಡಬೇಕು, ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರವನ್ನು ಮುಂದಿನ ಚುನಾವಣೆಯಲ್ಲಿ ಹೊರಗುತ್ತಿಗೆ ನೌಕರರು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಇವತ್ತು ಏಜೆನ್ಸಿಗಳು ಏನಿವತ್ತು ಕನಿಷ್ಠ ವೇತನ ಕೊಡದೆ, PF ಕೊಡದೆ, ESI ಕೊಡದೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥದ್ದು, ನೌಕರನ್ನ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೋ, ಕಾರ್ಮಿಕ ಇಲಾಖೆ ಆಗಲಿ ಆಯಾ ಮಾತೃ ಇಲಾಖೆ ಆಗಲಿ ಯಾರು ಕೂಡ ಆ್ಯಕ್ಟಿವ್ ಆಗಿ ಇದನ್ನು ಕೇಳತಕ್ಕಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಯಾರು ಪ್ರಶ್ನೆ ಮಾಡಿದರೆ ಕಾರ್ಮಿಕರು ಅವ್ರನ್ನ ಕೆಲಸದಿಂದ ಕಿತ್ತಾಕ್ತಕ್ಕಂಥದ್ದು ಆಗ್ತಾಯಿದೆ. ಪ್ರಿನ್ಸಿಪಲ್ ಎಂಪ್ಲಾಯ್ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಇದು ನಿಮ್ಮ ಜವಾಬ್ದಾರಿ. ಒಬ್ಬ ಕನಿಷ್ಠ ವೇತನ ಕೊಡಲಿಲ್ಲ ಅಂದರೆ, PF ಕೊಡಲಿಲ್ಲ, ESI ಕೊಡಲಿಲ್ಲ ಅಂದರೆ ನೀವು ಯಾವ ರೀತಿ ಬಿಲ್ ಮಾಡ್ತೀರಿ? ಇದ್ರ ಬಗ್ಗೆ ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಳ್ಳದೆ ನೀವು ಬಿಲ್ ಕೊಡ್ತೀರಿ ಅಂತ ಹೇಳಿದ್ರೆ ನೀವು ಕೂಡ ಭಾಗಿದಾರರು ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗುತ್ತಿಗೆದಾರ ಮಾತ್ರ ಅಲ್ಲ, ಏಜೆನ್ಸಿ ಮಾತ್ರ ಅಲ್ಲ, ಯಾರು ಬಿಲ್ ಮಾಡಿಕೊಡ್ತಾನೆ ಇಲಾಖೆ ಮುಖ್ಯಸ್ಥ ಅವನು ಕೂಡ ಭಾಗಿದಾರ ಆಗ್ತಾನೆ. ನ್ಯಾಯಾಲಯದಲ್ಲಿ ಕನಿಷ್ಠ ವೇತನ ಜಾರಿಗೆ ವ್ಯತಿರಿಕ್ತ ಆದೇಶ ಹೊರಬಿದ್ದಲ್ಲಿ ಅದರ ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರವೇ ಹೊರಬೇಕು. ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸಲು ಕಾನೂನಿನ ಯಾವುದೇ ಅಡ್ಡಿ ಇಲ್ಲ. ಆದರೂ ಸರ್ಕಾರ ವೇತನ ಜಾರಿಗೊಳಿಸದೆ ಮೀನಾಮೇಷ ಎಣಿಸುತ್ತಿರುವುದು ನಿಜಕ್ಕೂ ಕಾರ್ಮಿಕ ವಿರೋಧಿಯಾಗಿದೆ ಎಂದರು. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, TV ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927,
ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, BTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ದಾರೆ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ದಿನ್ನೆಹೊಸಳ್ಳಿ ಗ್ರಾಮದ ಒಂದೇ ಕುಟುಂಬದ ನಡುವೆ ಭೂ ವಿವಾದ ತೀವ್ರ ರೂಪ ಪಡೆದಿದ್ದು, ತಮ್ಮ ತಾತನ ಆಸ್ತಿಯಲ್ಲಿ ತಮಗೆ ಪಾಲು ನೀಡದೆ ವಂಚಿಸಲಾಗುತ್ತಿದೆ ಎಂದು ಮಧುಸೂದನ್ ಮತ್ತು ಆತನ ಅತ್ತೆ ರತ್ನಮ್ಮ ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಲೆ ಇಕ್ಕಿದ್ದೀವಿ, ಬೆಲೆ ಹತ್ರ ಬಂದು ತೊಂದರೆ ಕೊಡ್ತಾನೆ. ರಾಗಿ ಎಲ್ಲ ಎತ್ಕೊಂಡೋಗಿ ಬೀಗ ಹಾಕ್ಕೊಂಡವನೆ. ನಾವು ಕೂಲಿ ಮಾಡಬೇಕು, ತಿನ್ನಬೇಕು. ಅರ್ಧ ಕೆಜಿ ತಗೊಂಡು ಬಂದು ಆದರೆ ಕೂಡ ನಾವು ಕೂಲಿ ಮಾಡಿದ್ರೆ ಕೂಡ ಬಂದು ಟಾರ್ಚರ್ ಕೊಡ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಶಾ ಸೇರಿದಂತೆ ಇತರೆ ಪ್ರವಾಸಿ ತಾಣಗಳು ಬಂದು ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದ ಕಾರಣ ಸಂಬಂಧಗಳಿಗಿಂತ ಆಸ್ತಿಯೇ ಮುಖ್ಯವಾಗತೊಡಗಿದೆ. ಇದಕ್ಕೆ ಉದಾಹರಣೆ ಎಂದರೆ ದಿನ್ನೆಹೊಸಳ್ಳಿ ಗ್ರಾಮದ ನರಸಪ್ಪ ಕುಟುಂಬ. ನರಸಪ್ಪ ಅವರಿಗೆ 5 ಜನ ಮಕ್ಕಳಿದ್ದು, ಇವರಲ್ಲಿ 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು. ಆದರೆ 5ರಲ್ಲಿ 3ನೇಯವರಾದ ಪಾಪಣ್ಣ ಎಂಬುವವರು ವಂಶವೃಕ್ಷದಲ್ಲಿ ಯಾರ ಹೆಸರು ಬಾರದಂತೆ ಮಾಡಿ 5 ಜನರಿಗೆ ಬರಬೇಕಿದ್ದ ಆಸ್ತಿಯನ್ನ ಒಬ್ಬರೇ ಕಬಳಿಸುತ್ತಿದ್ದಾರೆ ಎಂಬುದು ಮಧುಸೂದನ್ ಮತ್ತು ರತ್ನಮ್ಮ ಅವರ ಆರೋಪವಾಗಿದೆ. ಪಾಪಣ್ಣ ಅವರು 3 ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಉಳಿದ 2 ಕಬಳಿಸಲು ಮುಂದಾಗಿದ್ದಾರೆ ಎಂಬುದು ಮಧುಸೂದನ್ ಆರೋಪವಾಗಿದೆ. ಅಲ್ಲದೆ ಉಳಿದ 2 ಆಸ್ತಿಯನ್ನು ಕಬಳಿಸಲು ಮುಂದಾಗಿದ್ದು, ಈ ಕುರಿತು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು, ನ್ಯಾಯಾಲಯ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿದೆ. ಹಾಗಾಗಿ ತಮ್ಮ ಅನುಭವದಲ್ಲಿರುವ ಜಮೀನಿನಲ್ಲಿ ನಾವು ಎಂದಿನಂತೆ ಬೆಳೆ ಇಡಲು ಮುಂದಾಗಿದ್ದು, ಪಾಪಣ್ಣ ಅವರು ಬೆಳೆ ನಾಶ ಮಾಡಲು ಮುಂದಾಗುವ ಜೊತೆಗೆ ತಮಗೆ ಜೀವ ಬೆದರಿಕೆ ಹಾಕುತ್ತಿರುವುದಾಗಿ ಮಧುಸೂದನ್ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ನರಸಪ್ಪ ಅವರಿಗೆ ಸೇರಿದ ಮನೆಯಲ್ಲಿಯೇ ರತ್ನಮ್ಮ ವಾಸವಿದ್ದು, ಮನೆ ಖಾಲಿ ಮಾಡುವಂತೆ ಪ್ರತಿನಿತ್ಯ ಪಾಪಣ್ಣ ಎಂಬುವರು ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದೆ. ನಮ್ಮ ದಿನ್ನೆಹೊಸಳ್ಳಿ, ನಮ್ಮ ತಾತ ನರಸಪ್ಪ, ನನ್ನ ದೊಡ್ಡಪ್ಪ ಮಗ ನಾನಶಮ್ಮ, ನಮ್ಮ ಅಭ್ಯಾಸ ನಾನಶಾಮೆ. ನಮ್ಮ ನಾನಶಮ್ಮ ಆದಮೇಲೆ ಚಿಕ್ಕಪ್ಪ ಪಾಪಣ್ಣ ಅಂತ ಇದ್ದಾರೆ. ಅವರಾದ್ಮೇಲೆ ಗಣೇಶ ಇದ್ದಾರೆ. ಅವರಾದ್ಮೇಲೆ ನಮ್ಮ ಅತ್ತೆ, ಅವ್ರ ಇನ್ನೂ ಹೆಣ್ಮಕ್ಳು 2 ಇದ್ದಾರೆ. ಅವರಿಗೆಲ್ಲ ಆಸ್ತಿ ಬರಬೇಕು. ಅದ್ರಗೋಸ್ಕರ ನಾವೆಲ್ಲ ಕೇಳ್ತಾ ಇರೋದಕ್ಕೆ ಈ ಥರ ಗಲಾಟೆ ಮಾಡ್ತಾವ್ರೆ ನಮ್ಮ ಮೇಲೆ. ಏನು ಕೊಡಲ್ಲ, ಯಾಕೆ ಕೊಡಬೇಕು ಅಂತ ಗಲಾಟೆ ಮಾಡ್ತಾವ್ರೆ ನಮ್ಮ ಮೇಲೆ ಬಂದುಬಿಟ್ಟು ಪಾಪಣ್ಣ ಅನ್ನೋರು.
ಏನು ನಾವೇನು ಅವ್ರ ಗಲಾಟೆಗೆ ಹೋಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಅವರಷ್ಟು ಅವರೇ ಬರ್ತಾರೆ, ಮಾತಾಡ್ತಾರೆ, ಮನೆ ಹತ್ರ ಬರ್ತಾರೆ, ಗಲಾಟೆ ಮಾಡ್ತಾರೆ, ಮನೆಯಿಂದ ಆಚೆ ಹೋಗ್ರಿ ಅಂತಾರೆ. ನಾವೆಲ್ಲ ಸೇರಿ ಒಂದೇ ಮನೆಗೆ ಇರೋದು. ಈ ಥರ ಎಲ್ಲ ಗಲಾಟೆ ಮಾಡ್ತಾರೆ ಸರ್. ನಾವೇನು ಮಾಡಬೇಕು ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಬೆಳೆ ಇಟ್ಟಿರುವ ಜಮೀನಿನಲ್ಲಿ ಕೆಲಸ ಮಾಡುವ ವೇಳೆ ಪಾಪಣ್ಣ ಅವರು ಕರೆತಂದಿದ್ದ ಕೆಲ ಪುಡಾರಿ ರೌಡಿಗಳು ಬಂದು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ತಮಗೆ ಬೆದರಿಕೆ ಹಾಕಿ ಜಾಗ ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಪಾಪಣ್ಣ ಅವರ ಬೆದರಿಕೆ ಮತ್ತು ದೌರ್ಜನ್ಯಗಳ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ 2 ಬಾರಿ ದೂರು ನೀಡಲಾಗಿದ್ದು, ಒಮ್ಮೆ ಉಭಯರನ್ನು ಕರೆಯಿಸಿ ದೌರ್ಜನ್ಯ ನಡೆಸದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದರೂ ಪಾಪಣ್ಣ ಅವರ ದೌರ್ಜನ್ಯ ಮುಂದುವರೆದಿದ್ದು, ತಮಗೆ ರಕ್ಷಣೆ ನೀಡುವ ಜೊತೆಗೆ ತಮ್ಮ ಆಸ್ತಿಯನ್ನ ಉಳಿಸಿಕೊಟ್ಟು ನ್ಯಾಯಾಂಗದ ಆದೇಶ ಉಲ್ಲಂಘನೆ ಮಾಡಿರುವ ಪಾಪಣ್ಣ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಧುಸೂದನ್ ಮತ್ತು ರತ್ನಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ರಾಗಿ ಎಲ್ಲ ಎತ್ಕೊಂಡೋಗಿ ಬೀಗ ಹಾಕ್ಕೊಂಡವನೆ. ನಾವು ಕೂಲಿ ಮಾಡಬೇಕು, ತಿನ್ನಬೇಕು, ಅರ್ಧ ಕೆ ಜಿ ತಗೊಂಡು ಬಂದು. ಆದರೆ ಕೂಡ ನಾವು ಕೂಲಿ ಮಾಡಿದ್ರೆ ಕೂಡ ಬಂದು ಟಾರ್ಚರ್ ಕೊಡ್ತಾರೆ. ಆದ್ರೂ ನಾವು ಮಂಡಿಗೆ ಬಿದ್ದು ಮನೆಯಲ್ಲೇ ಇದ್ದೀವಿ. ಮನೇಲಿದ್ರೂ ಕೂಡ ಬಂದಮೇಲೆ ಬಂದರೆ ಸಾಮಾನೆಲ್ಲ ಎತ್ತು ಬಿಸಾಕ್ತೀನಿ, ಬಟ್ಟೆ ಬರ ಎತ್ಕೊಂಡು ಹೊಲ್ಟೋಗು ಅಂತ ನಮ್ಮ ಯಾವಾಗಲೂ ಟಾರ್ಚರ್ ಮಾಡ್ತಾರೆ. ನಾವು ಬೆಳಗ್ಗೆ ಇಕ್ಕೊಂಡು ಮಾಡ್ಕೊಂಡು ತಿನ್ನೋಣ ಅಂತ ಹೋದರೆ ಎಲ್ಲ ಉತ್ತಾಕ್ತೀನಿ, ಎಲ್ಲ ಕಿತ್ತಾಕ್ತೀನಿ, ರೋಟ್ರಿ ಹಾಕ್ತೀನಿ ಅಂತ ಬಂದು ನಮ್ಗೆ ಟಾರ್ಚರ ಕೊಡ್ತಾರೆ ಸರ್. ಅದಕ್ಕೆ ನೀವೇ ಏನಾದರೂ ನಮಗೆ ಕೊಡ್ಬೇಕು ಸರ್. ಪಾಪಣ್ಣ ನಮ್ಮಣ್ಣ ಯಾಕೆ ಏನೋ ಸರ್ ಅಯ್ಯಪ್ಪನಿಗೆ ಏನಾಗ ಜಮೀನು ನಾವು 20 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡೇ ಇದ್ದಾನೆ, ಕೊಡಲೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಕೋರ್ಟ್ಗೆ ಹಾಕಿದ್ದೀವಿ. ಆವಾಗಿನಿಂದ ನಮಗೆ ಬಂದು ಟಾರ್ಚರ್ ಕೊಡ್ತಾರೆ. ಬಂದರೆ ಮನೆಗೂ ಬರಲ್ಲ ಸರ್. ಫ್ರೆಂಡ್ ಮನೆಗೆ ಬರೋದು, ಅಲ್ಲಿಂದ ನಮ್ಮ ಮನೆ ಹತ್ರ ಬರೋದು, ಗಲಾಟೆ ಮಾಡೋದು, ಬಿಸಾಕೋಕೆ ಹೋಗೋದು, ಆ ಥರ ನಮ್ಗೆ ಹಿಂಸೆ ಕೊಡ್ತಾರೆ. ನಮ್ಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಏನಾದರೂ ಪ್ರಶ್ನೆ ನೀವೇ ಕೊಡಬೇಕು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ಚಲನಚಿತ್ರದ ಹಾಸ್ಯ ನಟ ಚಿಕ್ಕಣ್ಣ ಮತ್ತು ತೆಲುಗು ನಟ ಸುನೀಲ್ ನಾಯಕ ನಟನಾಗಿ ನಟಿಸುತ್ತಿರುವ ಜೋಡೆತ್ತು ಸಿನಿಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿ ಚಿತ್ರೀಕರಣ ಇಂದು ಮುಕ್ತಾಯವಾದ ಹಿನ್ನೆಲೆ ಚಿತ್ರದ ಯಶಸ್ಸಿಗೆ ತೆಲುಗು ನಟ ಸುನೀಲ್ ದಕ್ಷಿಣ ಕಾಶಿ ಶ್ರೀ ನಂಜನಗೂಡು ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಕನ್ನಡ ಚಲನಚಿತ್ರದ ಹಾಸ್ಯ ನಟ ಚಿಕ್ಕಣ್ಣ ಮತ್ತು ತೆಲುಗು ನಟ ಸುನೀಲ್ ನಾಯಕ ನಟನಾಗಿ ನಟಿಸುತ್ತಿರುವ ಜೋಡೆತ್ತು ಸಿನಿಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿ ಚಿತ್ರೀಕರಣ ಇಂದು ಮುಕ್ತಾಯವಾದ ಹಿನ್ನೆಲೆ ಚಿತ್ರದ ಯಶಸ್ಸಿಗೆ ತೆಲುಗು ನಟ ಸುನೀಲ್ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ನಂಜುಂಡೇಶ್ವರ, ಪಾರ್ವತಮ್ಮ, ಚಂಡಿಕೇಶ್ವರ, ಗಣಪತಿ, ನಾರಾಯಣಸ್ವಾಮಿ ದೇಗುಲಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂಜುಂಡೇಶ್ವರನಿಗೆ ಮಲಗಿ ನಮಸ್ಕರಿಸಿದ್ರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ತೆಲುಗು ನಟ ಸುನೀಲ್, ಈಗಾಗಲೇ ಮೈಸೂರು, ಮಂಡ್ಯ, ಕೊಡಗು ಭಾಗದ ಸುತ್ತಮುತ್ತ ಜೋಡೆತ್ತು ಕನ್ನಡ ಸಿನಿಮಾ ಯಶಸ್ವಿಯಾಗಿ ಚಿತ್ರೀಕರಣ ನಡೆದು ಮುಕ್ತಾಯವಾಗಿದೆ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಉತ್ತಮವಾಗಿ ಮೂಡಿಬಂದಿದೆ. ಪ್ರತಿಯೊಬ್ಬ ನಾಗರಿಕರು ಸಿನಿಮಾ ಥಿಯೇಟರ್ನಲ್ಲಿ ಕುಳಿತು ನೋಡುವ ಅದ್ಭುತ ಕಥೆಯಿದೆ. ಈ ಸಿನಿಮಾದ ಯಶಸ್ಸಿಗೆ ದೇವರ ದರ್ಶನ ಮಾಡಿದ್ದೇನೆ. ಇದೇ ಮೊದಲ ಬಾರಿಗೆ ನಂಜನಗೂಡು ನಂಜುಂಡೇಶ್ವರನ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ್ದ ವೇಳೆ ಭಕ್ತರು ನಟ ಸುನೀಲ್ ಅವರಿಗೆ ವಿಶ್ ಮಾಡಿದ್ರು. ತೆಲುಗು నట సునీల్ ಅವರನ್ನ ನೋಡಿದ ಜನರು సెల్ఫీ ತೆಗೆದುಕೊಂಡು ఖుషి పట్రు. మూవీ షూటింగ్ జరుగుతుంది. సో చిక్కన్న నేను యాక్ట్ చేస్తున్నాం ఆ సినిమాలో. సో సార్ ప్రొడ్యూసర్ గారు ఇక్కడికి ఒకసారి నా ఫస్ట్ టైం ఈ గుడికి రావటం. నాకు స్వామి అంటే చాలా ఇష్టం. సార్ ఈ గుడి చెప్తే నేను వచ్చి ఫస్ట్ టైం దర్శనం చేసుకుంటున్నాను. చాలా మంచి ఫీలింగ్. చూడగానే దండం పెట్టుకోగానే చాలా మంచి ఫీలింగ్ ఉంది. థ్యాంక్ యూ. ఓం నమః శివాయ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಂತಾಮಣಿ ನಗರದ ಆಜಾದ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಪುರಾತನ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಸೋಮವಾರ ಮಹಾಕುಂಭಾಭಿಷೇಕವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ದೇವಾಲಯದಲ್ಲಿ ಒಳಗೆ, ಹೊರಗೆ ಹಾಗೂ ಶಿವನಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು.
ಚಿಂತಾಮಣಿ ನಗರದ ಆಜಾದ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಪುರಾತನ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಸೋಮವಾರ ಮಹಾ ಕುಂಭಾಭಿಷೇಕವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ದೇವಾಲಯದಲ್ಲಿ ಒಳಗೆ ಹೊರಗೆ ಹಾಗೂ ಶಿವನಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೂ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ನಂತರ ಶಿವನ ಲಿಂಗ ಮುಳುಗುವವರೆಗೂ ನೀರನ್ನು ಸಮರ್ಪಿಸಿ ಮಳೆ ಬೆಳೆ ಸುಭೀಕ್ಷವಾಗಿ ಆಗಬೇಕೆಂದು ಪ್ರಾರ್ಥಿಸಿ ಶ್ರದ್ಧಾ ಭಕ್ತಿಯಿಂದ ಮಹಾಕುಂಭಾಭಿಷೇಕವನ್ನ ಆಚರಿಸಲಾಯಿತು. ಇನ್ನು ಶಿವನಿಗೆ 11 ಜನ ಪುರೋಹಿತರು 11 ಬಾರಿ ಏಕ ರುದ್ರಾಭಿಷೇಕ ಮಾಡಿದರು. ಇದು ಪುರಾತನವಾದ ಮಹತ್ವವುಳ್ಳ ದೇವಾಲಯವಾಗಿದೆ. ಖಂಡಿತವಾಗಿಯೂ ಶಿವನು ಪ್ರಾರ್ಥನೆಯನ್ನು ಮನ್ನಿಸಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ಎಂದು ಭಕ್ತೆ ಕೆಆರ್ ವಾಣಿ ಹೇಳಿದರು. ఈరోజు చింతామణి హృదయ భాగంలో ఉన్నటువంటి హరిహరేశ్వర దేవస్థానంలో మహాకుంభాభిషేకము, ఏకదశ రుద్రాభిషేకము విజృంభణముగా జరిగింది. ఉదయాన 6:30 నుంచి స్వామికి పంచామృత అభిషేకము, తదనంతరం రుద్రాభిషేకము, అదేవిధంగా మహాకుంభాభిషేకము ఇప్పటి వరకు జరిగి భక్తాదులందరూ కూడా భక్తి శ్రద్ధలతో భగవంతుని దర్శించి తీర్థప్రసాదం మంగళారతి చూసి తీర్థప్రసాదం తీసుకొని అందరూ కూడా తరించినాము. ముఖ్యంగా ఈ కార్యక్రమము చేసేందుకు సంకల్పం ఏమి అంటే ప్రపంచమంతా కూడా సుభిక్షంగా సర్వే జన సుఖినో భవంతు అనే సంకల్పంతో మనము ఈ కార్యక్రమాన్ని చేసినాము. ఈశ్వరుడు అశుతోషుడు అంటారు. ఎందుకంటే ఆయన కొంచెము ఆయనకి మనము ఏమి సమర్పించినప్పటికీ కూడా శీఘ్రంగా ఆయన ప్రసన్నుడైతాడనమాట. అటువంటిది మహాకుంభాభిషేకము మనము చేసినట్టయితే ఖచ్చితంగా భగవంతుడు మన ప్రపంచం అంతా కూడా సుభిక్షంగా ఉంచుతారనమాట. కనుక ఈరోజు భక్తులందరూ కూడా వారి ధన మన సహాయంతో ఈరోజు మనము మహాకుంభాభిషేకం విజృంభణగా చేసినామన్నమాట. ಇನ್ನು ಜಗದೀಶ್ ಮಾತನಾಡಿ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಇಂದು ವಿಶೇಷ ಅಂದ್ರೆ ಸೋಮವಾರ ಆಷಾಢ ಮಾಸ ಆರಿದ್ರ ನಕ್ಷತ್ರ ಕುಂಭಾಭಿಷೇಕವನ್ನ ಅರ್ಪಿಸಿಕೊಂಡಿದ್ದೇವೆ. ಆಷಾಢ ಮಾಸದ ಸೋಮವಾರ ಹಾಗೂ ಆರಿದ್ರ ನಕ್ಷತ್ರ ವಿಶೇಷ ದಿನದಂದು ನಮ್ಮ ದೇವಸ್ಥಾನದಲ್ಲಿ ಜರುಗಿದ ಶ್ರೀ ಕುಂಭಾಭಿಷೇಕ ಮಹೋತ್ಸವ ಮಳೆ ಬೆಳೆ ಸಮೃದ್ಧಿಯಾಗಿ ನಾಡು ಹಸಿರಿನಿಂದ ಕಂಗೊಳಿಸಲಿ, ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಎಂದು ಪ್ರಾರ್ಥಿಸಲಾಯಿತು ಎಂದರು. ಇವತ್ತು ವಿಶೇಷ ಏನು ಅಂದರೆ ಸೋಮವಾರ ಆಷಾಢ ಮಾಸ ಆರುದ್ರ ನಕ್ಷತ್ರದಲ್ಲಿ ಶಿವನಿಗೆ ಕೃತಜ್ಞತೆಗಳು ತಿಳಿಸುವ ಮುಖಾಂತರ ಇವತ್ತು ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ದೇವೆ. ಕುಂಭಾಭಿಷೇಕ ಅಂದರೆ ಶಿವಲಿಂಗ ಮುಳುಗುವವರೆಗೂ ನೀರು ಸಮರ್ಪಿಸಿ ದೇವರಿಗೆ ನಮಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಿ ನಮ್ಮ ದೇಶ ಎಲ್ಲ ಹಸಿರು ತನದಿಂದ ಬೆಳಗಬೇಕೆಂದು ಎಲ್ಲರೂ ಭಕ್ತಾದಿಗಳು ಕೋರಿಕೊಂಡು ಇವತ್ತು ಪೂಜೆಗಳು ನಡೆಸಿದ್ದೇವೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ನಂಜನಗೂಡು ನಗರದ ಕಪಿಲಾ ನದಿ ಮೈದುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರೈತರು ಸೋಮವಾರ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂಜನಗೂಡಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ರೈತರು ಕಪಿಲಾ ನದಿಗೆ ಪೂಜೆ ಸಲ್ಲಿಸಿದರು. ನಾಡಿಗೆ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಪ್ರಾರ್ಥಿಸಿ ನದಿಗೆ ಬಾಗಿನ ಅರ್ಪಿಸಿದರು. ಬಳಿಕ ರೈತ ಸಂಘದ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸತೀಶ್ ರಾವ್ ಮಾತನಾಡಿ, ಬರಗಾಲದ ನಡುವೆಯೂ ಕಪಿಲಾ ನದಿ ತುಂಬಿ ಹರಿಯುತ್ತಿದೆ. ನಾಲೆಗಳಿಗೆ ನೀರು ಬಿಡುವ ಕೆಲಸವನ್ನ ಸರ್ಕಾರ ಕೂಡಲೇ ಮಾಡಬೇಕಿತ್ತು. ಆದರೆ ತಮಿಳುನಾಡಿಗೆ ಸಾವಿರಾರು ಕ್ಯೂಸೆಕ್ ನೀರು ಹರಿಸುತ್ತಿದೆ ಎಂದು ಆರೋಪಿಸಿದರು. ಇನ್ನು ತುಂಬಿ ಹರಿಯುತ್ತಿರುವ ಕಪಿಲಿಗೆ ಗೌರವ ಸಲ್ಲಿಸುವುದು ಎಲ್ಲರ ಕರ್ತವ್ಯ. ಹಾಗಾಗಿ ಕಪಿಲಾ ನದಿಗೆ ಬಾಗಿನ ಅರ್ಪಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದೇವೆ. ಕಪಿಲಾ ಮಾತೆ ನಮ್ಮ ರಕ್ತದ ಕಣಕಣದಲ್ಲೂ ಇದ್ದಾಳೆ. ಆ ತಾಯಿ ನಮ್ಮ ನಾಡಿಗೆ ಮಳೆ ಬೆಳೆ ಸಮೃದ್ಧಿ ತರಲಿ. ರೈತ ಬಂಧುಗಳು ಆಘಾತದಲ್ಲಿದ್ದಾರೆ. ದಿನನಿತ್ಯ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಕಪಿಲಾ ಮಾತೆ ನಮ್ಮನ್ನು ರಕ್ಷಣೆ ಮಾಡಬೇಕು ಎಂದು ಅವರು ಹೇಳಿದರು. ಏನು ಇವತ್ತು ಬರಗಾಲದ ಒಂದು ವಾತಾವರಣದಲ್ಲೂ ಸಹ ನಮ್ಮ ಕಪಿಲಾ ಮಾತೆ ತುಂಬಿ ಹರಿತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ರೈತರ ನಾಲೆಗಳಿಗೆ ನೀರು ಬಿಡಬೇಕಾದಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗಿತ್ತು. ಆದರೆ ಕಪಿಲಾ ನದಿಯ ಮೂಲಕ ತಮಿಳುನಾಡಿಗೆ ಸಾವಿರಾರು ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ.
ಅದ್ರ ಬಗ್ಗೆ ನಾವು ದುಃಖದಲ್ಲಿದ್ರೂ ಸಹ ಈ ಪ್ರಕೃತಿ ದಾತೆಯಾಗಿ ಇರತಕ್ಕಂಥ ಈ ಒಂದು ಕಪಿಲಾ ಮಾತೆಗೆ ನಾವು ಗೌರವ ಸಲ್ಲಿಸಬೇಕಾದಂಥ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಹಂಗಾಗಿ ನಾವೆಲ್ಲ ಇವತ್ತು ರೈತ ಸಂಘಟನೆಯಿಂದ ಒಮ್ಮತವಾಗಿ ನಾವು ಕಪಿಲಾ ನದಿಗೆ ಬಾಗಿನ ಅರ್ಪೋದರ ಮೂಲಕ ಕಪಿಲಾನ ಮಾತೆ ನಮ್ಮ ರಕ್ತದ ಕಣಕಣದಲ್ಲೂ ಸಹ ಬೆರ್ತಿರೋದ್ರಿಂದ ನಾವು ಆ ತಾಯಿಗೆ ಗೌರವ ಸಲ್ಲಿಸಿ ಇವತ್ತು ಬಾಗಿಣವನ್ನು ನಂಜನಗೂಡು ತಾಲೂಕಿನಲ್ಲಿ ಅರ್ಪಣೆ ಮಾಡಿದ್ದೀವಿ. ಆ ತಾಯಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಕುಲಕ್ಕೆ ದೊರಕಿಸ್ಕೊಡ್ಲಿ ಅನ್ನುವಂಥದ್ದನ್ನ ಒಂದು ಭಾವನೆಯೊಂದಿಗೆ ನಾವು ಇವತ್ತು ಈ ಕಾರ್ಯವನ್ನು ಮಾಡಿದ್ದೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶ್ರಮಿಕರ ಹೋರಾಟಕ್ಕೆ, ಸಮಾಜ ಚಿಂತಕರ ಹೋರಾಟಕ್ಕೆ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಮುಂದಾಗಿರುವ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆ ಮಸೀದಿ ಕಮಿಟಿ ಮಾದಕ ದ್ರವ್ಯ ಸೇವನೆ ಮತ್ತು ಮಾರಾಟ ಮಾಡಿದರೆ ಮಸೀದಿಯಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಬಂದ್ ಮಾಡುವ ಖಡಕ್ ಸಂದೇಶವನ್ನ ರವಾನಿಸಿದೆ. ಈ ಮೂಲಕ ಸಮಾಜದ ಪಿಡುಗು ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೂ ಪಾತ್ರವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಂತಾಮಣಿ ನಗರದ ಯುವ ಜನತೆಯನ್ನ ದುಶ್ಚಟಗಳಿಂದ ಮುಕ್ತಗೊಳಿಸಲು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಡೆ ಹಾಕಲು ನಗರದ ವೆಂಕಟಗಿರಿ ಕೋಟೆಯ ಮಸ್ಜಿದ್ ಎ ನುರಾನಿ ಹಾಗೂ ಮಸ್ಜಿದ್ ಎ ಸುಲ್ತಾನ್ ವತಿಯಿಂದ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಮಜ್ಲಿಸ್ ಎ ಮುಂತಾಜಿಮಾ ಅಹ್ಲೆ ಸುನಾತ್ ಉಲ್ ಜಮಾತ್ ಕಮಿಟಿ ಸಭೆಯಲ್ಲಿ ಈ ವಿಶೇಷ ಸೂಚನೆ ಹೊರಡಿಸಲಾಗಿದ್ದು ಸಮುದಾಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಸಭೆಯ ಬಳಿಕ ಕಮಿಟಿಯ ಮುಖಂಡ ಮೊಹಮ್ಮದ್ ಉಮರ್ ಫಾರೂಕ್ ಹಾಗೂ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಕೆಲ ಯುವಕರು ಮಾದಕ ದ್ರವ್ಯಗಳಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಬಲಿಯಾಗುತ್ತಿದ್ದು, ಇದರಿಂದಾಗಿ ಇಡೀ ಸಮಾಜದ ಹಾಗೂ ಕುಟುಂಬಗಳ ಪರಿಸ್ಥಿತಿ ಹದಗೆಡುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ನಗರದ ವೆಂಕಟಗಿರಿ ಕೋಟೆಯ ನುರಾನಿ ಮತ್ತು ಸುಲ್ತಾನ್ ಮಸೀದಿಯ ವತಿಯಿಂದ ಈ ಕಟ್ಟುನಿಟ್ಟಿನ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿನ ನಮ್ಮ ಹಜರತ್ತು ಮತ್ತು ನಮ್ಮ ಕಮಿಟಿಯವರೆಲ್ಲ ಸೇರಿ ಇವತ್ತು ತುಂಬ ದೊಡ್ಡ ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇನು ನಿರ್ಣಯ ಅಂದರೆ, ಏನು ಡ್ರಗ್ಸು, ಅಫೀಮು, ಗಾಂಜಾ ಏನು ಎಲ್ಲ ಮಾರಾಟ ಆಗ್ತಾ ಇದೆ, ನಮಗೆ ಗೊತ್ತಿದ್ದಂಗೆ ಇಲ್ಲ. ಇವಾಗ ತುಂಬ ಡ್ರಗ್ಸು, ಇದು ಅಫೀಮ್ ಎಲ್ಲ ತುಂಬ ಮಾರಾಟ ಆಗ್ತಾ ಇರೋದ್ರಿಂದ ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿ ನಾವು ಒಂದು ಕಮಿಟಿಯಿಂದ, ನಮ್ಮ ಮಸ್ಜಿದ್ ಕಮಿಟಿಯಿಂದ ಮತ್ತು ನಮ್ಮೆಲ್ಲ ನೌಜವಾನ್, ನಾವೆಲ್ಲ ಯೂತ್ಸ್ ಎಲ್ಲ ಸೇರಿ ಇದಕ್ಕೆಲ್ಲ ಒಂದು ಒಳ್ಳೆ ಇದು ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಕಾನೂನನ್ನು ಮಾಡಿದ್ದೀವಿ. ಡ್ರಗ್ಸು, ಅಫೀಮು, ಗಾಂಜಾ ಏನೇ ಈ ಥರ ನಶೆಲಿ ಪದಾರ್ಥಗಳನ್ನ ಸಿಕ್ಕಿದ್ರೆ ನಾವು ಅದಕ್ಕೆ ನಾವು ತುಂಬ ಸ್ಟ್ರಾಂಗ್ ಆಗಿ ನಾವು ಅದ್ರ ಮೇಲೆ ಇದು ಮಾಡ್ತಾ ಇದ್ದೀವಿ. ಇನ್ನು ವೆಂಕಟಗಿರಿ ಕೋಟೆ ಬಡಾವಣೆಯಲ್ಲಿ ಮುಸ್ಲಿಂ ಸಮುದಾಯದವರು ಮಾದಕ ದ್ರವ್ಯಗಳನ್ನು ಸೇವಿಸುವುದು, ಖರೀದಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹವರನ್ನ ಸಂಪೂರ್ಣವಾಗಿ ಮಸೀದಿಯಿಂದ ಹೊರಹಾಕಲಾಗುವುದು. ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದವರ ಕುಟುಂಬಗಳಿಗೆ ಮಸೀದಿಯಿಂದ ಮದುವೆ ಕಾರ್ಯಗಳಿಗೆ ಎನ್ಒಸಿ ನೀಡುವುದಿಲ್ಲ. ಅಂತಹ ವ್ಯಕ್ತಿಗಳಿಗೆ ಮಸೀದಿಗೆ ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಶವವನ್ನು ಸಾಗಿಸಲು ಬಳಸುವ ಜೋಲಾಟ ನೀಡುವುದಿಲ್ಲ ಹಾಗೂ ಕುಟುಂಬದ ಯಾವುದೇ ಸಂತೋಷ ಅಥವಾ ದುಃಖದ ಕಾರ್ಯಕ್ರಮಗಳಲ್ಲಿ ಮಸೀದಿ ಕಡೆಯಿಂದ ಭಾಗವಹಿಸುವುದಿಲ್ಲ. ಅಲ್ಲದೆ ಮಸೀದಿ ಕಡೆಯಿಂದಲೂ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಇನ್ನು 18 ವರ್ಷದೊಳಗಿನ ಮಕ್ಕಳ ಕೈಯಲ್ಲಿ ಪೋಷಕರು ದ್ವಿಚಕ್ರ ವಾಹನಗಳನ್ನು ನೀಡಿದರೆ ಅಂತಹ ಪೋಷಕರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು. 25,000 ರೂಪಾಯಿಗಳ ದಂಡ ವಿಧಿಸಲಾಗುವುದು. ಆದ್ದರಿಂದ ಪೋಷಕರು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಅವರಿಗೆ ವಾಹನಗಳನ್ನು ನೀಡದೆ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು. ಈ ತೀರ್ಮಾನ ಅಂತಿಮವಾಗಿದ್ದು ಸಮುದಾಯದ ಹಿತಾಸಕ್ತಿ ಮತ್ತು ಯುವ ಪೀಳಿಗೆಯ ಭವಿಷ್ಯವನ್ನ ಕಾಪಾಡುವ ಸಲುವಾಗಿ ಕಮಿಟಿಯ ಎಲ್ಲ ಸದಸ್ಯರು ಒಮ್ಮತದಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ರಾಜ್ಯ ಮಟ್ಟದ ಅಹಿಂದ ಮಹಿಳಾ ಜಾಗೃತಿ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಉದ್ದೇಶದಿಂದ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ನಿಂದ ವಿಶೇಷ ಕಾರ್ಯಕ್ರಮವನ್ನ ಕೋಲಾರ ನಗರದ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯ
ಗುಣಮಟ್ಟದ ಅಹಿಂದ ಮಹಿಳಾ ಜಾಗೃತಿ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಉದ್ದೇಶದಿಂದ ಆತ್ಮೀಯ ಚಾರಿಟೇಬಲ್ ಟ್ರಸ್ಟ್ನಿಂದ ವಿಶೇಷ ಕಾರ್ಯಕ್ರಮವನ್ನು ಕೋಲಾರ ನಗರದ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದಕ್ಕೆ ಟ್ರಸ್ಟ್ ಸಂಸ್ಥಾಪಕ ವೆಂಕಟರಮಣ ವೇದಿಕೆಯಲ್ಲೇ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಆತ್ಮೀಯತೆ ನಶಿಸುತ್ತಿದೆ ಎಂಬ ಕಹಿ ಸತ್ಯ ಅರಿತು ಈ ಸಂಸ್ಥೆಯನ್ನ ಆರಂಭಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಹಲವು ಗಣ್ಯರನ್ನ ಗೌರವಪೂರ್ವಕವಾಗಿ ಆಹ್ವಾನಿಸಿದ್ದೆವು. ಬರುವುದಾಗಿ ಭರವಸೆ ನೀಡಿದರೂ ಕೊನೆಯ ಕ್ಷಣದಲ್ಲಿ ಯಾರೂ ಆಗಮಿಸಲಿಲ್ಲ. ಇದರಿಂದ ನಮಗಿಂತ ಅವರಲ್ಲೇ ಆತ್ಮೀಯತೆ ಕೊರತೆ ಇದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಷ್ಟೋ ಆತ್ಮೀಯರನ್ನ ಗಣ್ಯಾದಿ ಗಣ್ಯರನ್ನ ನಾವು ಕೆಲಸ ಕೆಟ್ಟು ನಾವು ಅವರ ಒಂದು ಟೈಮ್ಗೆ ಅವ್ರಿಗೋಗಿ ಆತ್ಮೀಯತೆಯಿಂದ ನಾವು ಆಮಂತ್ರಣ ಕೊಟ್ಟಾಗ ಬರ್ತೀವಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಯಾಕೆ ಬರಲಿಲ್ಲ? ಆತ್ಮೀಯತೆ ನಮ್ಮ ಹತ್ರ ಇದೆ, ಅವ್ರ ಹತ್ರ ಇಲ್ಲ. ತುಂಬ ಬೇಜಾರಿಂದ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ಹಳ್ಳಿಯಲ್ಲಿ ದೀಪಗಳು ಮಾಡ್ತಾ ಇದ್ದೀವಿ, ನಾನ್ ವೆಜ್ ಊಟ ಇದೆ ಅಂದರೆ ಅಷ್ಟು ದೂರ ಹೋಗಿರ್ತಕ್ಕಂಥ ಗಣ್ಯರು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಒಂದು ಮಹಿಳೆಯರನ್ನು ನಾವೇನು ಮಾಡ್ತಾ ಇದ್ದೀವಿ, ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಇಲ್ಲೊಂದು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. 5 ನಿಮಿಷ 10 ನಿಮಿಷ ನಿಮ್ಮ ಹತ್ರ ಸಮಯ ಇಲ್ವಾ ಬಂದು ಹೋಗೋಕ್ಕೆ? ಇಲ್ವಾ? ಯಾಕಿಲ್ಲ? ನಿಮಗೆ ಸಮಾಜ ಬೇಕಾಗಿಲ್ಲ. ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಬರಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ವಾ? ಬರೋಕ್ಕಾಗಲ್ಲ ಅಂದರೆ ಆವತ್ತೇ ಬರಲ್ಲ ಅಂತ ಹೇಳ್ಬೇಕಾಗಿತ್ತು. ನಮ್ಗೆ ಯಾಕೆ ಡೇಟ್ ಕೊಟ್ರಿ? ಯಾಕೆ ಡೇಟ್ ಕೊಟ್ಟು ಕಾರ್ಯಕ್ರಮ ಮಾಡಕ್ಕೆ ಹೇಳಿದ್ರಿ? ಅಟ್ಲೀಸ್ಟ್ ಒಂದಿಷ್ಟಾದರೂ ಒಂದು ಸಮಜಾಯಿಷಿ ಬೇಕಾಗಿಲ್ವಾ? ಸೊ ಈ ಥರ ಆತ್ಮೀಯತೆ ಸತ್ತೋಗಿದೆ ಅನ್ನೋದಕ್ಕೆ ಆತ್ಮೀಯ ಚಾರಿಟೇಬಲ್ ಟ್ರಸ್ಟ್ ಅನ್ನ ನಾವು ಹುಟ್ಟಾಕಿರೋದು. ಜನಪ್ರತಿನಿಧಿಗಳನ್ನು ಪ್ರಶ್ನಿಸಿದ ಅವರು ಮಹಿಳೆಯರ ಸಾಧನೆಗೆ ಪ್ರೋತ್ಸಾಹ ನೀಡಲು ಹಾಗೂ ಸಮಾಜ ಸೇವೆಯ ಕಾರ್ಯಕ್ರಮಕ್ಕೆ ಬರಲು 5-10 ನಿಮಿಷಗಳ ಸಮಯವು ನಿಮಗಿಲ್ಲವೇ? ನಿಮಗೆ ನೀಡಿರುವ ಅಧಿಕಾರ ಸಾರ್ವಜನಿಕರ ಸೇವೆಗಾಗಿ ಅಲ್ಲವೇ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು. ಬಡವರು ಹಾಗೂ ತಾಯಂದರಿಗೆ ಅಗತ್ಯ ಆರೋಗ್ಯ ನೆರವು, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡುವುದೇ ಟ್ರಸ್ಟ್ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ನಾರಿ ಹೋಮ್ ಕಾರ್ಟ್ ಸಹಯೋಗದಲ್ಲಿ 100ಕ್ಕೂ ಹೆಚ್ಚು ಸಾಧಕ ಮಹಿಳೆಯರನ್ನ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಮುಂದುವರಿಸಲು ಸಾರ್ವಜನಿಕರು ಹಾಗೂ ತಾಯಂದಿರ ಆಶೀರ್ವಾದವೇ ತಮ್ಮ ಪ್ರಮುಖ ಶಕ್ತಿ ಎಂದು ಸಂಸ್ಥಾಪಕರು ಹೇಳಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಿಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈ ಸಮಸ್ಯೆಯನ್ನು ನಿವಾರಿಸಲು ಜಿಲ್ಲೆಯ 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳ ನಿವಾರಣಾ ಮಾತ್ರೆ ನೀಡಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆ ಮತ್ತು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಜಂತುಹುಳು ನಿವಾರಕ ಔಷಧಿ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವ ಕಾರಣ ದೇಶದ ಎಲ್ಲಾ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತೀವ ಕಾಳಜಿ ವಹಿಸುತ್ತಿವೆ. ಮಗುವಿನ ಜನನದ ಮೊದಲು ಮತ್ತು ನಂತರ ಮಗುವಿನ ದೈಹಿಕ ಮತ್ತು ಬೆಳವಣಿಗೆ ಪೂರಕವಾದ ಪೌಷ್ಟಿಕ ಆಹಾರ, ಚಿಕಿತ್ಸೆ, ಶಿಕ್ಷಣ ಹೀಗೆ ಎಲ್ಲವನ್ನ ಸರ್ಕಾರಗಳು ಉಚಿತವಾಗಿ ಒದಗಿಸುವ ಮೂಲಕ ಮಹತ್ವದ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾ ಬಂದಿದೆ ಎಂದರು. ಹೀಗಾಗಿ ಎಲ್ಲ ನಾವು ಸಹ ಚಿಕ್ಕ ಒಂದು ಚೀಲುವಂತ ಕೆಲಸನ ಮಾಡಬೇಕಾಗುತ್ತೆ. 7-19 ವರ್ಷದವರೆಗೆ ಚೀಲುವಂತ ಕೆಲಸನ ಮಾಡಬೇಕಾದ್ರೆ ಒಂದು ಮಾತ್ರ ತಗೋಬೇಕು. ಇದು ಉಚಿತವಾಗಿ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವತ್ತು ವಿತರಣೆ ಆಗ್ಬಿಟ್ಟಿದೆ. ಅದು ಎಲ್ಲ ಕಡೆ ನಡೀತಾ ಇದೆ, ಇನಾಗ್ರೇಷನ್ಸ್ ಆಗ್ತಾ ಇದೆ. ವಿವಿಧ ಚುಚ್ಚುಮದ್ದು, ಲಸಿಕೆ ಸೇರಿದಂತೆ ವಿವಿಧ ಆರೋಗ್ಯ ಸೇವೆಗಳನ್ನು ನೀಡುವ ಮಕ್ಕಳ ಆರೋಗ್ಯ ಮತ್ತು ಬೆಳವಣಿಗೆಯ ಜವಾಬ್ದಾರಿಯನ್ನ ಆರೋಗ್ಯ ಇಲಾಖೆ ಸಮರ್ಥವಾಗಿ ನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಸ್ಟ್ ತಿಂಗಳ 10ರಂದು ರಾಷ್ಟ್ರೀಯ ಜಂತುಹುಳು ದಿನಾಚರಣೆಯನ್ನ ಆಚರಿಸುವ ಮೂಲಕ ಜಂತುಹುಳುಗಳಿಂದ ಮಕ್ಕಳ ದೈಹಿಕ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ತಡೆಯಲಾಗುತ್ತಿದೆ. ಮಾನವ ಮತ್ತು ಇತರೆ ಪ್ರಾಣಿಗಳ ಕರುಳಿನಲ್ಲಿ ವಾಸಿಸುವ ಈ ಜಂತುಹುಳುಗಳು ಸಾಮಾನ್ಯವಾಗಿ ಮಕ್ಕಳಲ್ಲಿ ಸೋಂಕುಂಟು ಮಾಡಿ ರಕ್ತಹೀನತೆ, ಅಪೌಷ್ಟಿಕತೆಗೆ ಕಾರಣವಾಗಿ
ದೈಹಿಕ ಬೆಳವಣಿಗೆಯನ್ನ ಕುಂಠಿತಗೊಳಿಸಿ ಸಮಸ್ಯೆಗೂ ಅವಕಾಶ ಮಾಡಿಕೊಡುತ್ತದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಮಂತ್ರಿಗಿರಿ ಸಿಗದೇ ಇರುವುದಕ್ಕೆ ತಾಲೂಕಿನ ರೈತರ ಶಾಪವೇ ಮುಖ್ಯ ಕಾರಣ ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ವ್ಯಂಗ್ಯವಾಡಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್, ಹೇಮಾವತಿ ನೀರಾವರಿ ಹೋರಾಟಗಾರರನ್ನ ಢೋಂಗಿ ಮತ್ತು ಕಾಂಜಿಪಿಂಜಿ ಹೇಮಾವತಿ ಹೋರಾಟಗಾರರೆಂದು ನಿಂದಿಸಿರುವುದು ತರವಲ್ಲ. ತಾಲೂಕಿನ ಕೆರೆಗಳ ಕೀಲಿ ಕೈಗಳನ್ನ ತಮ್ಮ ಬಳಿಯೇ ಇವೆ ಎಂದು ಹೇಳುತ್ತಿರುವ ನೀವು ಮಂತ್ರಿಗಿರಿಗಾಗಿ ತಾಲೂಕಿನ ಕೀಲಿ ಕೈಗಳನ್ನ ಡಿಕೆ ಶಿವಕುಮಾರ್ ರವರಿಗೆ ಆಡವಿಡಲು ಸಿದ್ಧರಾಗಿದ್ದೀರಿ. ರಾಜ್ಯದಲ್ಲಿ ತಾಲೂಕಿನಾದ್ಯಂತ ನಮ್ಮ ಶಾಸಕರಿಗೆ ಮಂತ್ರಿಗಿರಿ ಕೊಡಿ ಎಂದು ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಗುಬ್ಬಿ ತಾಲೂಕಿನಲ್ಲಿ ಶಾಸಕರ ಪರವಾಗಿ ಯಾವುದೇ ರೈತರು ಸಹ ಪ್ರತಿಭಟನೆ ನಡೆಸುತ್ತಿಲ್ಲ. ತಾಲೂಕಿನಲ್ಲಿ ನಿನ್ನ ಚಲಾವಣೆ ನಿಲ್ಲುತ್ತಿದೆ ಎಂದರು. NDA ಒಂದಾಗಿದೆ. ತಾಲೂಕಿನಲ್ಲಿ 80% ವಿರೋಧ ಬಂದ, 30% ಇವ್ರಿಗೆ ಓಟ್ ಬಿದ್ದಾವೆ ಅಷ್ಟೇ, 70% ವಿರೋಧ ಆಯಿತು. ಈಗ ಇದು ಹೋರಾಟದಲ್ಲಿ ರೈತರೆಲ್ಲ ದಂಗೆದ್ದವ್ರೆ. ಯಾವುದೇ ಕಾರಣಕ್ಕೂ ನನಗೆ ಉಳಿವಿಲ್ಲ ಅಂತೇಳಿ ಸುಮ್ಮನೆ ಅಡ್ಡೇಟಿ ಮೇಲೆ ಗುಡ್ಡೇಟು ಬೌಲಿಂಗ್ ಓವರ್ ಸುಮ್ಮನೆ ಹೊಡೆಯೋದು. ಕಲ್ಲ ಮೈಂಗಿಡಕ್ಕೆ ಕಲ್ಲು ಬಿದ್ದರು ಮೈಂಕಾಯಿ ಬೀಳಿ, ಇಲ್ಲ ಅಂದ್ರೆ ಅಮಿತ್ ಶಾ ಮಾಡಕ್ಕೆ ಹೋಗಿದ್ರಿ, ಇವರಿಗೆ ಸೋಮಣ್ಣವ್ರು ಮಾಡಕ್ಕೆ ಹೋಗಿದ್ರಿ ಅಂದ್ರೆ ಇವನೇ ಮೇಲೆ ಬಿದ್ದು ಹೋಗಿರ್ತಾನೆ, ನನಗೆ ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ. ಈಗ ಕುಮಾರಸ್ವಾಮಿ ಜ್ಞಾಪಕ ಬಂದಿದೆ. ಕುಮಾರಸ್ವಾಮಿ ನನಗೆ ಮಂತ್ರಿಗಿರಿ ಕೊಟ್ಟಿದ್ರು. ಅವತ್ತೆಲ್ಲೋಗಿತ್ತು ಅದಿವಾಗ? ಅವತ್ತೆಲ್ಲೋಗಿತ್ತು? ಸುಮ್ಮನೆ ಈ ಗೋಸಿಂಬೆ ಆಟಗಳು ಬಿಟ್ಟು ತಾಲೂಕು ಜನ ನೋಡ್ತಾವ್ರೆ ನಿನ್ನ ಡ್ರಾಮಾ ಕಂಪ್ನಿ ನಾಟಕವ. ಹಂಗಿದ್ದಿದ್ರೆ ತಾಲೂಕಲ್ಲಿ ದಂಗೆ ಎದ್ದೇಳ್ಬೇಕಾಯ್ತು. ನೀನು ಏನಾರು ಹೇಮಾವತಿ ಹೋರಾಟಕ್ಕೆ ಬಂದಿದ್ರೆ ಇವತ್ತು ತಾಲೂಕಲ್ಲಿ ದಂಗೆ ಎದ್ದಿರೋದು ನಮ್ಮ ವಾಸಣ್ಣಗೆ ಮಂತ್ರಿಗಿರಿ ಕೊಡಬೇಕು ಅಂತ. ಎಲ್ರಿ ಯಾರು ಕೇಳೋರೇ ಇಲ್ಲ, ದಿಕ್ಕೇ ಇಲ್ಲ, ಜನ ವಿರೋಧಿ ಶುರುವಾಗೈತೆ. ಹಂಗಾಗಿ ಇವತ್ತು ನಂದು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಐತೆ ಅಂತ ಹೇಳ್ತಾ ಇರೋದು. ಇನ್ನು ಮಂತ್ರಿಗಿರಿ ಸಿಗದ ಕಾರಣ ಹೇಮಾವತಿ ನೀರಿನ ಹೆಸರಿನಲ್ಲಿ ಗೋಸುಂಬೆ ಆಟ ಶುರು ಮಾಡಿದ್ದೀರಾ? ಹೈಕೋರ್ಟ್ನಲ್ಲಿ ಹೇಮಾವತಿ ನೀರಾವರಿ ಹೋರಾಟಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ರವರು ತಮ್ಮ ತಾಲೂಕಿನ ನೀರಾವರಿ ಹೋರಾಟಕ್ಕೆ ಸತತ ಹೋರಾಟ ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಕ್ಕು ಮತ್ತು ನಮ್ಮ ನೀರು ಹೋರಾಟಕ್ಕೆ ನಾವು ಸಹ ಹೋರಾಟ ನಡೆಸುತ್ತಿದ್ದೇವೆ. ಆದರೆ ಒಬ್ಬ ಶಾಸಕನಾಗಿ ತಾಲೂಕಿನ ಹಿತ ಕಾಯಬೇಕಾದ ನೀವು ಯಾವ ಹೋರಾಟ ನಡೆಸುತ್ತಿದ್ದೀರಾ? ಮಂತ್ರಿಗಿರಿಗಾಗಿ ತಾಲೂಕಿನ ರೈತರ ಬದುಕನ್ನ ಆಡವಿಡುವುದು ಸೂಕ್ತವಲ್ಲ ಎಂದು ತೀವ್ರ ಕಿಡಿಕಾರಿದ್ರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಈಗಿನ ವಿದ್ಯಾರ್ಥಿಗಳೇ ಭವಿಷ್ಯದ ರೂವಾರಿಗಳು. ಹಾಗಾಗಿ ಪ್ರತಿಯೊಬ್ಬ ಮಗುವು ಶ್ರದ್ಧೆ ಹಾಗೂ ಶಿಸ್ತು ರೂಢಿಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಸಾಧನೆ ಮಾಡಿ ಹೆತ್ತ ತಂದೆ ತಾಯಿಗೆ ಹಾಗೂ ಹುಟ್ಟಿದ ಊರಿಗೆ ಕೀರ್ತಿ ತರಬೇಕು ಎಂದು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗ್ರಾಮದ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ದಿವಂಗತ ಸಂತೋಷ್ ಬೆಳ್ಳೂಟಿ ನೆನಪಿನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದು ಹಾಗೂ ಎಲೆಮರೆಯ ಕಾಯಿಗಳಂತೆ ವಿವಿಧ ಕ್ಷೇತ್ರಗಳಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತೊಡಗಿಸಿಕೊಂಡಿರುವ ಸಾಧಕರನ್ನ ಸನ್ಮಾನಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇದೊಂದು ಸಣ್ಣ ಪ್ರಯತ್ನ ಮಾತ್ರ. ಇಂದಿನ ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಏನಿಲ್ಲ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವ ಜೊತೆಗೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿ ಸಮಾಜಕ್ಕೆ ಏನಾದರೂ ಹಿಂದಿರುಗಿಸುವ ಕೆಲಸವನ್ನ ಸಹ ಮಾಡಬೇಕು. ಪ್ರತಿಯೊಬ್ಬರ ಬೆಳವಣಿಗೆಯಲ್ಲೂ ಪೋಷಕರು, ಶಿಕ್ಷಕರು, ಸ್ನೇಹಿತರು ಮುಂತಾದವರ ಕಾಣಿಕೆ ಇರುತ್ತದೆ. ಬೆಳೆಯುವ ಹಾದಿಯನ್ನ ಮರೆಯಬಾರದು. ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕು ಎಂದರು. ಶ್ರದ್ಧೆಯಿಂದ ಓದಬೇಕು, ಮತ್ತಷ್ಟು ಶ್ರಮ ಆಗಬೇಕು, ಎದೆಯಲ್ಲಿ ಭಯ ಇರಬೇಕು. ಆದರೆ ಪ್ರಯತ್ನ ಬಿಡಬಾರ್ದು. ನೀವು ಯಾರು ಭಯದಿಂದ ಕೆಲಸ ಮಾಡ್ತಾರೆ ಅವರೆಲ್ಲರೂ ಸಾಧಕರಾಗ್ತಾರೆ. ಆ ಸಾಧಕರು ನೀವೆಲ್ಲ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಆ ಸಾಧನೆಗೆ ನೀವೆಲ್ಲರೂ ಅರ್ಹರು. ನೀವೆಲ್ಲರೂ ಸಾಧನೆ ಮಾಡಿ ಗಟ್ಟಿಯಾಗಿ ನಿಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಅದೇ ಗಟ್ಟಿಯಾದಂಥ ಶಿಡ್ಲಘಟ್ಟ ಭವಿಷ್ಯದ ಒಂದು ಗಟ್ಟಿ ಶಿಡ್ಲಘಟ್ಟನ ಕಟ್ಟೋದಕ್ಕೆ ನೀವೆಲ್ಲನೂ ಸಹ ದಾರಿದೀಪಗಳಾಗ್ತೀರಿ ಅಂತೇಳಿ ನನ್ನ ಒಂದು ಅನಿಸಿಕೆ. ಹಂಗಾಗಿ ನಿಮ್ಮೆಲ್ಲರಿಗೂ ಸಹ ಉಜ್ವಲವಾದಂಥ ಭವಿಷ್ಯ ಇದೆ. ನೀವು ಯಾರಿಗೇನು ಕಮ್ಮಿ ಇಲ್ಲ. ಅಯ್ಯೋ
ಯಾರು ಅವ್ರ ದಾರಿ ತೋರಿಸ್ತಾರೆ, ಇವ್ರ ಕಾಲು ಮುಗಿಯೋಣ, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ, ಇವೆಲ್ಲನೂ ಮಾಡಿ. ಆದರೆ ಪ್ರಯತ್ನ ಮಾತ್ರ ನೀವು ಬಿಡಬಾರ್ದು. ನೀವು ಪ್ರಯತ್ನ ಮಾಡಿದ್ರೆ ಮಾತ್ರನೇ ನಿಮಗೆ ಭವಿಷ್ಯ. ಏನೋ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಕೇಳೋಣ, ಪುಟ್ಟಣ್ಣ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ನಮಗೆ ಗೈಡ್ ಮಾಡ್ತಾರೆ. ಗೈಡ್ ಮಾಡೋರು ಮಾಡ್ತಾರೆ, ಮಾಡಲಿಲ್ಲ ಅಂದ್ರೆ ನೀವು ಧುಮುಕ್ಬೇಕು. ಒಂದು ಹೆಜ್ಜೆ ಮುಂದೆ ಇಟ್ಟರೆ 50% ಕೆಲಸ ನಿಮ್ಮ ಸಾಧನೆ, ನಿಮ್ಮ ಕೆಲಸ ನೀವು ಮಾಡ್ದಂಗೆ. ನೀವು ಯಾರು ಪ್ರಯತ್ನಕ್ಕೆ ಹೆಜ್ಜೆ ಮುಂದೆ ಇಡಲ್ವೋ, ಭಯ ಬೀಳ್ತಿರೋ, ನಿಮ್ಮ ಕೆಲಸ ಆಗೋದಿಲ್ಲ. ಭಯ ಒಳ್ಳೇದಕ್ಕೆ ಬೀಳಂಗಿಲ್ಲ, ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಬೀಳಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಏನಕ್ಕೆ ಭಯ ಬೀಳಬೇಕು? ಕೀಳಿರಿಮೆ, ಅಂಜಿಕೆ ನೀವೇನು ಸಹ ಇಟ್ಕೊಬಾರ್ದು. ಭವಿಷ್ಯದ ಶಿಡ್ಲಘಟ್ಟ ನಿಮ್ಮದು. ನೀವೆಲ್ಲರೂ ಸಹ ಗಟ್ಟಿಯಾದಂಥ ಕೆಲಸ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಕುಟುಂಬಗಳು ಚೆನ್ನಾಗಾಗಲಿ, ಅದಕ್ಕೆ ನೀವು ಆಸರೆಯಾಗಿ ಈ ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಪ್ರೋತ್ಸಾಹ ಮಾಡೋದಕ್ಕೆ ನಮಗೂ ಗರ್ವ ತಗೊಂಬನ್ನಿ ಅಂತೇಳಿ ನಿಮ್ಮೆಲ್ರಿಗೂ ಶುಭಾಶಯ ಕೋರಿ ನಾನು ಶುಭ ಕೋರ್ತಾ ಇದ್ದೀನಿ. ಒಳ್ಳೆ ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಕಾರ್ಮಿಕ ಸಂಘಟನೆಗಳ ಮುತ್ತಿಗೆ ಹಾಕಿ ಆಕ್ರೋಶ, ಪ್ರತಿಭಟನಾಕಾರರ ಬಂಧನ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿ ಖಂಡಿಸಿ ಬೃಹತ್ ಪ್ರತಿಭಟನೆ, ಜೈಲ್ ಬರೋ ಕಾರ್ಯಕ್ರಮ ಯಶಸ್ವಿ. ಬಲಾಢ್ಯರನ್ನ ಮೆಚ್ಚಿಸಲು ಮರಗಳ ಮಾರಣ ಹೋಮಕ್ಕೆ 2 ಇಲಾಖೆಗಳ ಅಧಿಕಾರಿಗಳ ಸಿದ್ಧತೆ, ಕ್ರೀಡಾಂಗಣದಲ್ಲಿರುವ 15 ಮರಗಳ ಕಡಿತಕ್ಕೆ ಅನುಮತಿ, ಸಾರ್ವಜನಿಕರಿಂದ ತೀವ್ರ ವಿರೋಧ. ಮರಗಳು ಅಪ್ಪಿಕೋ ಚಳವಳಿ, ಜನಪ್ರತಿನಿಧಿಗಳ ಸಂಬಂಧಿ ಮನೆ ಕಾಣಿಸಲು ಮರ ಕಡಿತ ಆರೋಪ. ಆಷಾಢ ಮಾಸದ ಕೊನೆಯ ಸೋಮವಾರ ಹಿನ್ನೆಲೆ ವಿಶ್ವಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆಗೆ ಹರಿದು ಬಂದ ಭಕ್ತಸಾಗರ. ನಂದಿ ಬೆಟ್ಟ ಪ್ರದಕ್ಷಿಣೆ ಮಾಡಿದ್ರೆ ಕೈಲಾಸ ಪರ್ವತ ಸುತ್ತಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ. ಪಂಚಗಿರಿಗಳ ಸಾಲಿನಲ್ಲಿರುವ ನಂದಿಗಿರಿಧಾಮ ಪ್ರದಕ್ಷಿಣೆ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ಕಚೇರಿಗಳ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ, ಕನಿಷ್ಠ ವೇತನ ಜಾರಿಗೆ ಒತ್ತಾಯ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.